ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ವಲ್ಪ ಕ್ವಶನ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಎಕ್ಸಾಮ್ ಆಗಿರೋಲ್ಲ, ಡಿ ಗ್ರೂಪ್ಗೆ ಮತ್ತು ಪಿ ಸಿ ಆಗಿರೋ GD ಆಗಿರೋ ಕ್ವಶನ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಇವತ್ತು ಟಾಪಿಕ್ ತರೋಣ, ಅಂದ್ರೆ ಎಕ್ಸಾಮ್ ಆಗಿರೋದೆ ವಯಸ್ಸು, ಏಜಸ್ ಪ್ರಾಬ್ಲಮ್ಸ್, ಮತ್ತೆ ಅನುಪಾತ ಸಮಾನುಪಾತ, ರೇಷಿಯೋ ಅಂಡ್ ಪ್ರಪೋರ್ಷನ್ಸ್, ಮತ್ತೆ ಎವರೇಜಸ್, ಸರಾಸರಿ ಸರಾಸರಿ ಮೇಲೆ ಸ್ವಲ್ಪ ಕ್ವಶನ್ಸ್ ತರೋಣ, ಡಿಸ್ಕಸ್ ಮಾಡೋಣ. ಎಕ್ಸಾಮ್ ಆಗಿರೋ ಕ್ವಶನ್ಸ್ ಈಸಿ ಅನ್ಸುತ್ತೆ, ಒಂದು ಚೂರು ಏನೋ ಟ್ರಿಕ್ಸ್ ಇದ್ದೇ ಇರುತ್ತೆ, ಆ ತರ ಡಿಸ್ಕಸ್ ಮಾಡೋಣ. ಈ ವಯಸ್ಸು ಮೇಲೆ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಎಲ್ಲದಕ್ಕೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಎಲ್ಲ ಎಕ್ಸಾಮ್ಗಳು ವಯಸ್ಸು ಇದ್ದೇ ಇರುತ್ತಲ್ಲ, ಒಂದು ಕ್ವಶನ್ಸ್ ಕರೆಕ್ಟ್ ಆಗಿ ಓದಿ, ಕ್ವಶನ್ ಅರ್ಥ ಮಾಡ್ಕೊಂಡು ಏನ್ ಕೊಟ್ಟಿದ್ದಾರೆ, ನಮ್ಗೆ ಏನ್ ಇಕ್ವೇಶನ್ ಹಾಕ್ಬೇಕು, ಯಾವ ತರ ಮಾಡ್ಬೇಕು ಅಂತೇಳಿ ಕ್ವಶನ್ ಕರೆಕ್ಟ್ ಆಗಿ ಓದಿ ಅರ್ಥ ಮಾಡ್ಕೊಡ್ರಿ. ಎ ಮತ್ತು ಬಿ ಅವರ ವಯಸ್ಸುಗಳ ಅನುಪಾತ 4:5. ಯಾವತ್ತಾದ್ರೆ ಎಕ್ಸಾಮ್ ಏನೋ ಒಂದು ಎಕ್ಸಾಮ್ ಇದೆ, ಒಂದು ಕ್ವಶನ್ಸ್ ಓದ್ಬೇಕಾದ್ರೆ ಫುಲ್ ಓದ್ಬಿಡ್ಬಾರ್ದು. ಒಂದ್ ಲೈನ್ ಓದಿ, ಆ ಲೈನ್ ಅಲ್ಲಿ ಓಕೆ ಏನ್ ಡೇಟಾ ಕೊಟ್ಟಿದ್ದಾರೆ, ನೆಕ್ಸ್ಟ್ ಒಂದ್ ಸ್ವಲ್ಪ ಓದಿ ಏನ್ ಡೇಟಾ ಕೊಟ್ಟಿದ್ದಾರೆ, ಏನ್ ಕೇಳ್ತಿದ್ದಾರೆ ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಎಲ್ಲ ಓದ್ಬಿಟ್ರೆ ಏನೇನೋ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ವಯಸ್ಸು ಕೇಳಿದ್ದಾರೆ, ಕನ್ಫ್ಯೂಸ್ ಆಗುತ್ತೆ. ಒಂದ್ ಲೈನ್ ಓದಿ ಫಸ್ಟ್. ಎ ಮತ್ತು ಬಿ ವಯಸ್ಸು ಅನುಪಾತ 4:5 ಇದೆ. ಸೊ ಏನ್ ಕೊಟ್ಟಿದ್ದಾರೆ, ಎ ಮತ್ತು ಬಿ ಅವ್ರದ್ದು ವಯಸ್ಸು ಕೊಟ್ಟಿಲ್ಲ, ರೇಷಿಯೋ ಕೊಟ್ಟಾರ. 4:5 ರೇಷಿಯಲ್ ಇದೆ ಅಂತ ಕೊಟ್ಟಾರ ಅವರು. ಅವರ ವಯಸ್ಸುಗಳ ಗುಣಲಬ್ಧವು 320 ಆದರೆ ಗುಣಲಬ್ಧ ಅಂದ್ರೆ ಗೊತ್ತಿರಬೇಕು ನಮಗೆ. ಫಸ್ಟ್ಗೆ ಮೊತ್ತ ಅಂತ ಕೇಳಿದ್ರೆ ಕೂಡಿಸ್ತೀವಿ, ವ್ಯತ್ಯಾಸ ಅಂದ್ರೆ ಕಳಿತೀವಿ. ಗುಣಲಬ್ಧ ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಇಂಟು ಮಾಡ್ಬೇಕು. ಗುಣಲಬ್ಧ ಅಂದ್ರೆ ಮಲ್ಟಿಪ್ಲೈ. ಅವರಿಬ್ರು ಅವರಿಬ್ರು ಇರ್ತದೆ, ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ, ವಯಸ್ಸುಗಳು ಮಲ್ಟಿಪ್ಲೈ ಮಾಡಿದ್ರೆ 320 ಆಗುತ್ತೆ ಅಂತ ಹೇಳಿದ್ದಾರೆ. ಯಾವುದೋ ಎರಡು ವಯಸ್ಸು ಐತಿ, ಎರಡು ಇಂಟು ಮಾಡಿದ್ರೆ ಎಷ್ಟಾಗುತ್ತೆ, 320 ಆಗುತ್ತೆ. ಬಟ್ ನಾವು ಕಂಡುಹಿಡಿಯಬೇಕು. ಹಾಗಾದ್ರೆ ಏನ ವಯಸ್ಸು ಎಷ್ಟು ಕೇಳಿದ್ದಾರೆ, ನಮ್ಗೆ ಕೇಳಿದ್ದೇನು, ಇಬ್ಬರದ್ದು ಕೇಳಿಲ್ಲ, ಎ ಒಬ್ಬನೇ ಕೇಳ್ಯಾರ. ಸೊ ಅಂತಂದ್ರ ಕೊಟ್ಟಿದ್ದಾರೆ, ಅವ್ರು ಡೇಟಾ ಕೊಟ್ಟಿದ್ದಾರೆ. ಎ ಬಿ ರೇಷಿಯೋ ಎಷ್ಟೈತಿ, 4:5. ಗುಣಲಬ್ಧ, ಈ ಎರಡು ಗುಣಲಬ್ಧ ಮಾಡಿ ಎಷ್ಟು ಬರುತ್ತೆ ಇದ್ರ 320 ಅಂತ ಹೇಳಿದಾರೆ. ಸರಿ, ನಮ್ಗೆ 4:5 ಕೊಟ್ಟಿದ್ದಾರೆ. ನಾವ್ ಇದನ್ನ ಯಾವ ತರ ಬರೆಯೋಣ ಅಂದ್ರೆ 4x ಇಷ್ಟು 5x ಈ ತರ ಬರ್ಕೋತೀವಿ. ಮೊತ್ತ ಕೇಳಿದ್ರೆ ಕೂಡಿಸ್ತಿದ್ವಿ. ಏನ್ ಕೇಳಿದ್ದಾರೆ, ಗುಣಲಬ್ಧ ಕೇಳಿದ್ವಿ. ಸೊ ಮಲ್ಟಿಪ್ಲೈ ಮಾಡ್ರಿ. ಅವರೇ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ 4x × 5x = 320 ಅವ್ರು ಕ್ವಶನ್ ಕೊಟ್ಟಿದ್ದಾರೆ. ಈ ತರ ಡೈರೆಕ್ಟ್ 4 × 5 ಮಾಡ್ಬಿಡ್ರಿ. 4x ಅಂದ್ರೆ ಇದು ಯಾವುದೋ ಒಂದು ಫ್ಯಾಕ್ಟರ್, ಇದೊಂದು ಫ್ಯಾಕ್ಟರ್. 4 ಮಲ್ಟಿಪ್ಲೈ ಮಾಡಿದ್ರೆ ಏನೊಂದು ವ್ಯಾಲ್ಯೂ ಇದೆ, 5 ಒಂದು ಮಲ್ಟಿಪ್ಲೈ ಮಾಡಿದ್ರೆ ಯಾವುದೋ ಒಂದು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಬಿ ಒಂದು ವ್ಯಾಲ್ಯೂ ಇದೆ. ಆ ತರ ಇದೆ. 4x 5x ಅಂದ್ರೆ 320 ಕೊಟ್ಟಿದ್ದಾರೆ. 4x × 5x 4 × 5 ಎಷ್ಟಾಗುತ್ತೆ, 4 20. ಓಕೆ, x × x x², x × x x² ಇದು ಇಂಪಾರ್ಟೆಂಟ್. ಬರೀ 4 × 5 ಮಾಡಿ x ಹಚ್ಚದಲ್ಲ, x × x x² 320. ಓಕೆ, 20 ಇಂಟು ಇದು 20 x² ಅಂದ್ರೆ 20 × x² 320. x² ಇಲ್ಲೇ ಇರಲಿ, 320 / 20 ಇಷ್ಟಲ್ಲ. 0 ಕ್ಯಾನ್ಸಲ್, 2 ಒಂದ್ಲೆ 12 ಆಯ್ತು, 1 ಉಳಿತು, 12 ಆಯ್ತು, 2 ಆಗ್ಲಿ. ಸೊ x² = 16. x² ಎಷ್ಟು ಬಂತು, 16 ಬಂತು. ನಮ್ಗೇನ್ ಬೇಕು, x ಬೇಕಲ್ಲ. ಈ ಸದ್ ನಮ್ಗೆ ಏದ್ ಕಂಡಿಡ್ಬೇಕು, ಇಲ್ಲ ಬಿ ಕಂಡಿಡ್ಬೇಕು ಅಂದ್ರೆ x ವ್ಯಾಲ್ಯೂ ನಮ್ಗೆ ಗೊತ್ತಾಗಬೇಕು. ಅಂದ್ರೆ x² ಈ ಕಡೆ ಹೋದ್ರೆ ಸ್ಕ್ವೇರ್ ರೂಟ್ ಆಗುತ್ತಾ, ಈ ಸ್ಕ್ವೇರ್ ಈ ಕಡೆ ಹೋದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. 16 ಅಂದ್ರೆ ಎದ್ರ ಸ್ಕ್ವೇರ್, ಇದು 16 ಅಂದ್ರೆ 4 ಸ್ಕ್ವೇರ್ ಅಲ್ಲ. x ಅಂದ್ರೆ 4 ಆಯ್ತು, x ವ್ಯಾಲ್ಯೂ ಎಷ್ಟು ಬಂತು, 4 ಬಂತು. ಸೊ ಅವ್ರು ಯಾರು ಕೇಳಿದ್ದಾರೆ, ಏದ್ ಕೇಳಿದ್ದಾರೆ, ಎ ವ್ಯಾಲ್ಯೂ ಇಲ್ಲಿ ಹಾಕೋದು ಅಷ್ಟೇ. 4 × x, x ವ್ಯಾಲ್ಯೂ 4 ಬಂದಿದೆ. ಸೊ 4 × 4 16, 4 16. ಬಿ ಕೇಳಿದ್ರೆ 5 × x, x ವ್ಯಾಲ್ಯೂ 4, 5 × 4 20. ಇಲ್ಲಿ ನೋಡಿ, ನಿಮ್ಗೆ ಇದು ಆನ್ಸರ್ ಕರೆಕ್ಟಾ ತಪ್ಪ ಅಂತ ಹೇಳಿ ಎಲ್ಲ ಮಾಡಿರ್ತೀರಾ. ಕರೆಕ್ಟ್ ತಪ್ಪ ಗೊತ್ತಿಲ್ಲ ನಿಮ್ಗೆ. ಇನ್ನೊಂದು, ಇಲ್ಲಿ 4x ವ್ಯಾಲ್ಯೂ 4 ಬಂತು, ಆಪ್ಷನ್ಸ್ 4 ಇದೆ. x ವ್ಯಾಲ್ಯೂ 4 ಬಂದಿದೆ, ಎ ವ್ಯಾಲ್ಯೂ 4 ಅಂತ ಹಾಕಂಗಿಲ್ಲ. ಈ 4 ಅನ್ನೋದು x ಅಂದ್ರೆ ಮಲ್ಟಿಪ್ಲೈ. ಈ 4 x ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನೊಂದು ವ್ಯಾಲ್ಯೂ ಬರುತ್ತೆ. 5 ನ 4 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಬಿ ವ್ಯಾಲ್ಯೂ ಬರುತ್ತೆ, ಬಿ ಅವರ ವಯಸ್ಸು ಬರುತ್ತೆ. ರೇಷಿಯೋದಲ್ಲಿ ಇದೆಯಲ್ಲ, ಅವ್ರ ವಯಸ್ಸು ಕಂಡುಹಿಡಿದ್ರೆ x ಜೊತೆ ಮಲ್ಟಿಪ್ಲೈ ಮಾಡಬೇಕು. 4 ಬಂದಿದೆ, x ವ್ಯಾಲ್ಯೂ ಅಂತ 4 ಹಾಕೋದಲ್ಲ. 4 ಬಂದಿದೆ ಅಂದ್ರೆ x ವ್ಯಾಲ್ಯೂ ಅದು, ಅಂದ್ರೆ ನಾಟ್ ಅವ್ರ ಏಜ್ ಅಲ್ಲ, ಅದು x ವ್ಯಾಲ್ಯೂ ಅಷ್ಟೇ. x ವ್ಯಾಲ್ಯೂ ಇರುತ್ತೆ. ಇದು ಇಂಟು ಮಾಡಿದ್ರೆ ಎಷ್ಟು ಬಂದಿದೆ, 16 ಬಂತು. ಇದಕ್ಕೆ ಇಂಟು ಮಾಡ್ರಿ, ಆನ್ಸರ್ ಎಷ್ಟು, 16. ಓಕೆ, ಆಪ್ಷನ್ ಬಿ 16 ಕರೆಕ್ಟ್. ಎ ವ್ಯಾಲ್ಯೂ ಕೇಳಿದ್ದಾರೆ, ಏನ ಪ್ರಸ್ತುತ ವಯಸ್ಸು ಕೇಳಿದ್ದಾರೆ, ಏನ ಪ್ರಸ್ತುತ ವಯಸ್ಸು ಎಷ್ಟು, 16 ಆಗುತ್ತೆ. ಇದು ಕರೆಕ್ಟ್ ತಪ್ಪ ಅಂತ ಹೇಳಿ ನಿಮ್ಗೆ ಇಲ್ಲೇ ಟ್ರೈ ಮಾಡ್ಬೋದು. ಏನಂತಂದ್ರೆ ಏನ್ 16 ಐತಿ, ಬಿ ಎಷ್ಟಾಗುತ್ತಾ, 5 × 4 = 20 ಆಗುತ್ತಾ, ಇಷ್ಟಾಗತ್ತಾ. ಇಷ್ಟಿದ್ದಾಗ ನಮಗೆ ಏನ್ ಹೇಳಿದ್ದಾರೆ, ಇದು ತಾಳೆ ನೋಡೋದು. ಇದು 16 ಅಂತ ಬಂದಿದೆ, ಆನ್ಸರ್ ಮನೆ ಕರೆಕ್ಟ್ ತಪ್ಪ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಎ ವ್ಯಾಲ್ಯೂ ಕಂಡಿಡಿದ್ರಿ, ಬಿ ವ್ಯಾಲ್ಯೂ ಕಂಡಿಡಿದ್ರಿ, ಇವ್ರಿಬ್ರು ಇಂಟು ಮಾಡಿದ್ರೆ 320 ಬರ್ಬೇಕು ನಮ್ಗೆ. 320 ಬಂದ್ರೆ ಕರೆಕ್ಟ್ ಆನ್ಸರ್, ತಪ್ಪು ಬರಿಲ್ಲ ಅಂದ್ರೆ ತಪ್ಪು. 16 × 20 320 ಬರ್ತಿಲ್ಲ ನೋಡ್ರಿ.
16 ಇಂಟು 20 ಮಾಡೋದು ಈಸಿ. 16 32 0 0 320 ಬಂದು 320 ಬಂದಿದೆ ಅಂದ್ರೆ 16 ಆನ್ಸರ್ ಕರೆಕ್ಟ್ ಅಂತ. ಬಿ ಅಕಸ್ಮಾತ್ ಬಿ ಕೇಳಿದ್ರೆ ಬಿ ಎಷ್ಟಾಗುತ್ತೆ 20 ಆಗುತ್ತೆ. ಇಬ್ಬರದ್ದು ಕೂಡ್ಸ್ ಕೇಳಿದ್ರೆ ಇದಾಗುತ್ತೆ. ಕೊಟ್ಟಿದ್ದಾರೆ ಏದಷ್ಟೇ ಕೇಳಿದ್ದಾರೆ 7 14. ವಯಸ್ಸುಗಳು ಅಂದ್ರೆ ಏಜಸ್ ಅಲ್ಲಿ ಪ್ರಾಬ್ಲಮ್ಸ್, ಈ ತರ ಪ್ರಾಬ್ಲಮ್ಸ್ ಬಂತಂದ್ರೆ ವಿತೌಟ್ ಪೆನ್ ಅಂಡ್ ಪೇಪರ್ ಈ ತರ ಕ್ವಶನ್ಸ್ ಈ ತರ ಫಿಕ್ಸ್ ಇರುತ್ತೆ. ಪಿ ಸಿ ಗೆ ಆಗ್ಲಿ, ಜಿ ಡಿ ಆಗ್ಲಿ, ಡಿ ಗ್ರೂಪ್ ಆಗ್ಲಿ, ಎಫ್ ಡಿ ಎಸ್ ಡಿ ಅಂದ್ರೆ ಈ ತರ ವಯಸ್ಸಿನ ಮೇಲೆ ಈ ತರ ಕ್ವಶನ್ಸ್ ಕೇಳ್ತಾರೆ. ಈ ತರ ಕ್ವಶನ್ಸ್ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ 24 ವರ್ಷ ದೊಡ್ಡವನು. ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ 24 ವರ್ಷ ದೊಡ್ಡವನು. 2 ವರ್ಷದ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ 2ರಷ್ಟಾಗುತ್ತದೆ. 2ರಷ್ಟು. ತಂದೆಯ ವಯಸ್ಸು 2 ವರ್ಷ ಆಗುತ್ತೆ. 2 ವರ್ಷ ಆಗುತ್ತೆ. 2 ವರ್ಷ ಆದ್ಮೇಲೆ ಮಗನ ಪ್ರಸ್ತುತ ವಯಸ್ಸು ಎಷ್ಟು ಕೇಳಿದೆ. ಈ ತರ ಕ್ವಶನ್ಸ್ ನ ನೀವು ಇಕ್ವೇಶನ್ ಮಾಡಿದ್ರು ಬರುತ್ತೆ. ಸ್ವಲ್ಪ ತಲೆ ಕೆಟ್ಟಂಗ ಅನ್ಸುತ್ತೆ, ಏನಿಲ್ಲ. ಈ ತರ ಕ್ವಶನ್ಸ್ ನ 5 ಸೆಕೆಂಡ್ ಅಲ್ಲಿ ಆನ್ಸರ್. 5 ಸೆಕೆಂಡ್ ಬಹಳ ಆಗುತ್ತೆ. ಈ ತರ ಕ್ವಶನ್ಸ್ಗೆ 2 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಬಹುದು. ಈ ತರ ಕ್ವಶನ್ಸ್ ಕೇಳಿದ್ರೆ 2ರಷ್ಟು ಆಗ್ತಾನೆ. ಈ ತರ ತಂದೆ ಮತ್ತು ಮಗ ಇಲ್ಲ ತಾಯಿ ಮತ್ತು ಮಗಳು 2ರಷ್ಟು ಆಗ್ತಾರೆ ಅಂದ್ರೆ ನೀವು ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ನಾನು ಇದನ್ನ ಯಾವ ತರ ಮಾಡ್ತೇನೆ ಅಂದ್ರೆ ಈ ತರ ಕ್ವಶನ್ ಓದ್ತೀನ, ಆನ್ಸರ್ ಡೈರೆಕ್ಟ್ ಆಗಿ ಅಂತ. ಈ ತರ ಕ್ವಶನ್ಸ್ ನಾನು ಡೈರೆಕ್ಟ್ ಆಗಿ ಮಾಡಿದೆ. ಈ ಕ್ವಶನ್ಸ್ಗೆ ಅರ್ಥ ಮಾಡ್ಕೋಬೇಕು. ಈ ತರ ಕ್ವಶನ್ಸ್ ನ ಕಾನ್ಸೆಪ್ಟ್ ಅರ್ಥ ಆದ್ರೆ ಬಹಳ ಈಸಿ. ಇದಕ್ಕೆ ಇಕ್ವೇಶನ್ ಮಾಡಬೇಕು, ಲೆಕ್ಕ ಮಾಡಬೇಕು, ಏನೇನು ಇಲ್ಲ. ಕ್ವಶನ್ಸ್ ಓದ್ರಿ, ಇದ್ರಲ್ಲಿ ಏನಿದೆ ಅರ್ಥ ಮಾಡ್ಕೊಡ್ರಿ. ಓಕೆ ಈ ತರ ಇದೆಯಾ, ಈ ತರ ಯಾವುದೇ ಕೊಟ್ಟರು ನೀವು ವಿತೌಟ್ ಪೆನ್ ಇಲ್ಲದೆ ಆನ್ಸರ್ ಮಾಡಬೇಕು. ಈ ತರ ಕ್ವಶನ್ ಕೊಟ್ರೆ ಆಪ್ಷನ್ 22 ಆಗುತ್ತಿದೆ ಆನ್ಸರ್. ಮಾಡೋಣ ಒಂದ್ಸತಿ ಇಕ್ವೇಶನ್ ಹಾಕಿ ಮಾಡೋಣ, ಒಂದ್ಸತಿ ನಮ್ಮ ಮೆಥಡಲ್ಲಿ ಹೇಳ್ತೀನಿ. ಫಸ್ಟ್ ಗೆ ದಿನ ಇಕ್ವೇಶನ್ ಮೆಥಡಲ್ಲಿ ಮಾಡೋಣ. ಫಾರ್ಮ್ ಯಾವ ತರ ಇಕ್ವೇಶನ್ ಹಾಕಿ ಮಾಡಿದ್ರಿ ಅಂತ ಹೇಳಿ ಅವಾಗ ಎಷ್ಟು ಬರುತ್ತೆ, ಮತ್ತೆ ಈಸಿ ಮೆಥಡ್ ನಮ್ಮ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಇಕ್ವೇಶನ್ ಹಾಕಿ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ 24 ವರ್ಷ ದೊಡ್ಡವನು. ತಂದೆ ಅಂತಂದ್ರೆ ಫಾದರ್ ಎಫ್ ಅಂತ ಓದ್ತೀನಿ. ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ 24 ವರ್ಷ ದೊಡ್ಡವನು. ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ 24 ವರ್ಷ. ತಂದೆ ಅಂದ್ರೆ ಎಫ್, ಸನ್ 24 ವರ್ಷ ದೊಡ್ಡವನು. ಇದು ಓಕೆ, ಇದೊಂದು ಇಕ್ವೇಶನ್. ಕೊನೆ ಇಕ್ವೇಶನ್ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ 24 ವರ್ಷ ದೊಡ್ಡವನು. ನೆಕ್ಸ್ಟ್ ಏನ್ ಹೇಳಿದ್ದಾರೆ, 2 ವರ್ಷದ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ 2ರಷ್ಟು ಆಗುತ್ತದೆ. 2 ವರ್ಷದ ನಂತರ ಅಂತ ಕೇಳಿದರೆ ತಂದೆಗೂ 2 ವರ್ಷ ಆಗುತ್ತೆ ಮತ್ತು ಮಗನಿಗೂ 2 ವರ್ಷ ಆಗುತ್ತೆ. ತಂದೆಗೂ 2 ವರ್ಷ, ಮಗನಿಗೂ 2 ವರ್ಷ ಆಗುತ್ತೆ. ಏನ್ ಹೇಳಿದರೆ 2ರಷ್ಟು ಆಗುತ್ತಂತೆ. ಸೊ 2ರಷ್ಟು ಆಗುತ್ತದೆ. ಮಗನ 2 ವರ್ಷ ಆಗ್ತಾನೆ. ತಂದೆ ಏನಾದ್ರ 20 ಇದ್ರೆ ಮಗ 10 ಅಂದ್ರೆ ಮಗನ್ಕಿಂತ ಡಬಲ್ ಆದ. 10 20 ಆದ, ಮಗನ್ಕಿಂತ ಡಬಲ್ ಆದ. ಇಕ್ವೇಶನ್ ಒಂದನೇ ಇಕ್ವೇಶನ್, ಎರಡನೇ ಇಕ್ವೇಶನ್ ಕೊಡಿ. ಇವಾಗ ಇದರಲ್ಲಿ ಈ ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿದೆ ಮೊದಲೆಲ್ಲ ಮಾಡಿದ್ವಿ 10th 9th ಅಲ್ಲೆಲ್ಲ ಇಕ್ವೇಶನ್ 1 ಇಕ್ವೇಶನ್ 2 ಸಬ್ಸ್ಟಿಟ್ಯೂಟ್ ಮಾಡೋದು. ಸೇಮ್ ಹಂಗೆ ಎಫ್ ಇದೆಯಲ್ಲ, ಎಫ್ ಜಾಗದಲ್ಲಿ ಇದು ಹಾಕೋದಷ್ಟೇ. ಏನಾಗುತ್ತೆ, ಎಸ್ ಪ್ಲಸ್ 24 ಪ್ಲಸ್ 2 ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿ 2s ಪ್ಲಸ್ 4. ಎಫ್ ಜಾಗದಲ್ಲಿ ಹಾಕಿದ್ರೆ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ. ಇವಾಗ ನೋಡ್ರಿ, ಎಸ್ 24 to 26 ಈಕ್ವಲ್ ಟು 2s ಪ್ಲಸ್ 4. ಎಸ್ ಒಂದ್ ಸೈಡ್ ಹಾಕೋಣ, ನಂಬರ್ ಒಂದ್ ಸೈಡ್ ಹಾಕೋಣ. ಇದೆಯಲ್ಲ ಈ ಸಲ ಎಸ್ ಪ್ಲಸ್ 26 ಈಕ್ವಲ್ ಟು 2s ಪ್ಲಸ್ 4 ಇದೆ. ಎಸ್ ಒಂದ್ ಸೈಡ್ ಹಾಕೋಣ. ಈ ಕಡೆ ಬಂದ್ರೆ 2s ಮೈನಸ್ ಎಸ್ ಅಂದ್ರೆ ಎಸ್ ಆಗುತ್ತೆ. 26 ಮೈನಸ್ 4 ಅಂದ್ರೆ 22 ಆಗುತ್ತೆ. ಮಗನ ವಯಸ್ಸು 22. ಇದು ಇಕ್ವೇಶನ್ ಹಾಕಿ ಈ ತರ ಹಾಕಿ ಮಾಡಿದ್ರೆ ಬಂತು ನಿಮ್ಗೆ. ಫಾದರ್ ಅಂದ್ರೆ ಫಾದರ್ ಈಕ್ವಲ್ ಟು ಎಸ್ ಪ್ಲಸ್ 24 ಅಂದ್ರೆ ಮಗನಿಗಿಂತ 24 ವರ್ಷ ದೊಡ್ಡವನು. ತಂದೆ ಮಗನಿಗಿಂತ 24 ವರ್ಷ ದೊಡ್ಡವನು. ಒಂದೇ ಇಕ್ವೇಶನ್ ಬರ್ಕೊಂಡೆ. ಆಮೇಲೆ ತಂದೆಗೆ 2 ವರ್ಷ ಆದ್ಮೇಲೆ ಮಗನಿಗೆ 2 ವರ್ಷ ಕೊಟ್ಟಿದ್ದಾರೆ. ಮತ್ತೆ 2ರಷ್ಟು ಆಗುತ್ತಾನೆ ಅಂತ ಕೊಟ್ಟಿದ್ದಾರೆ. 2ರಷ್ಟು ಅಂದ್ರೆ ಡಬಲ್ ಆಗ್ತಾನೆ ಅಂತ ಕೊಟ್ಟಿದ್ದಾರೆ. ಓಕೆ, ಈ ತರ ಆದ ತಕ್ಷಣ ಇಲ್ಲಿ ಎಫ್ ಇದ್ದಲ್ಲಿ ನಾ ಎಸ್ ಪ್ಲಸ್ 24 ಹಾಕೊಂಡೆ, ಇಕ್ವೇಶನ್ ಮುಗಿಸಿದೆ. ಸಣ್ಣ ವ್ಯಾಲ್ಯೂ ಬಂದ್ 22 ವಯಸ್ಸು ಅಂತ ಬಂತು. ಇದೇ ಮಾಡಬಲ್ಲು ಈಸಿಯಾಗಿ. ಈ ಕಾನ್ಸೆಪ್ಟ್ ಅರ್ಥ ಆದ್ರೆ ನಿಮ್ಗೆ ಇದು ಏನೂ ಇಲ್ಲ. ಕ್ವಶನ್ ನೋಡಿದ ತಕ್ಷಣ ಆನ್ಸರ್, ಆಪ್ಷನ್ ನೋಡೋ ಅವಶ್ಯಕತೆ ಇಲ್ಲ. ಇದೇ ಅಂತ ಹೇಳ್ಬೋದು. ಕರೆಕ್ಟ್ ಅರ್ಥ ಮಾಡ್ಕೊಡ್ರಿ. ಫಾದರ್ ಸನ್ ಲೈಫಲ್ಲಿ ಫಾದರ್ ಸನ್ ಕೊಡ್ಲಿ, ತಾಯಿ ಮಗಳು ಕೊಡ್ಲಿ, ಯಾರೇ ಕೊಡ್ಲಿ, ಲೈಫಲ್ಲಿ ಒಂದೇ ಸರ್ತಿ ತಂದೆ ಡಬಲ್ ಆಗ್ತಾನೆ. ಲೈಫಲ್ಲಿ ಒಂದೇ ಸರ್ತಿ ತಂದೆ ಮಗನಿಂದ ಡಬಲ್ ಆಗ್ತಾನೆ. ಅದು ಯಾವಾಗ ಅಂತ ಗೊತ್ತಿರಬೇಕು ನಮ್ಗೆ. ಯಾವಾಗ ಡಬಲ್ ಆಗ್ತಾನೆ, ಯಾಕೆ ಅಂದ್ರೆ ಇಲ್ಲಿ ನೋಡಿ, ಸುಮ್ಮನೆ ಒಂದು ಇಲ್ಲಿ ಯಾವ್ದೋ ನಂಬರ್ ಇದೆ, ಇಲ್ಲೊಂದು ನಂಬರ್ ಇದೆಯಲ್ಲ, ಈ ನಂಬರ್ಗಿಂತ 2 ನಂಬರ್ ದೊಡ್ಡದು ಅಂತಿದೆ. ಈ ನಂಬರ್ಗಿಂತ 2 ಅಂಕಿ ದೊಡ್ಡದು ಅಂತಿದೆ. ಅಂದ್ರೆ ಇದು ಯಾವಾಗ ಡಬಲ್ ಆಗುತ್ತೆ ಹೇಳ್ರಿ. ಈ ಯಾವುದೋ ನಂಬರ್ ಇದೆ ಎಕ್ಸ್ ಅಂತ ಅನ್ಕೊಡ್ರಿ, ಇದು ಅದಕ್ಕಿಂತ 2 ಜಾಸ್ತಿ ಇದೆ. ಇದು ಎಕ್ಸ್ ಅಂತ ಅನ್ಕೊಡ್ರಿ, ಇದು 2 ಜಾಸ್ತಿ ಇದೆ. ಸೊ ಯಾವಾಗ ಡಬಲ್ ಆಗುತ್ತೆ ಅಂತಂದ್ರೆ ಈ ನಂಬರ್ ಯಾವಾಗ ಇಲ್ಲಿ ಬರುತ್ತೋ, 2 ಯಾವಾಗ ಬರುತ್ತೋ ಅವಾಗ ಅಷ್ಟೇ ಡಬಲ್ ಆಗುತ್ತೆ. ಅರ್ಥ? ಡಿಫ್ರೆನ್ಸ್ ಏನಿರುತ್ತಲ್ಲ, ಇವಾಗ ನೋಡಿ ನಾನು ಸುಮ್ಮನೆ ಇಲ್ಲಿ ಎಕ್ಸ್ ಇದೆ, ಇದು ವಾಯ್ ಇದೆ. ಡಿಫ್ರೆನ್ಸ್ ವಾಯ್ ಏನಿದೆ
ಹತ್ತು ದೊಡ್ಡದಿದೆ, 10 ಜಾಸ್ತಿ ಐತಿ, ಎಕ್ಸ್ ಗಿಂತ 10 ಜಾಸ್ತಿ ಐತಿ. ಸೊ ಯಾವಾಗ ಡಬಲ್ ಆಗುತ್ತೆ ಅಂತಂದ್ರೆ ಎಕ್ಸ್ ವ್ಯಾಲ್ಯೂನು 10 ಬಂದಾಗೆ, ಎಕ್ಸ್ ವ್ಯಾಲ್ಯೂನು 10 ಬಂದಾಗೆ ಇದೇನಾಗುತ್ತೆ, ಡಬಲ್ ಆಗುತ್ತೆ. ಕರೆಕ್ಟ್ ಅರ್ಥ ಮಾಡ್ಕೊಡ್ರಿ. ಯಾವುದೋ ಒಂದು ನಂಬರ್ ಇದೆ ಎಕ್ಸ್ ವೈ ಅಂತ ಎರಡಿದೆ, ವೈ ಏನಿದೆ ಎಕ್ಸ್ ಗಿಂತ 10 ದೊಡ್ಡದಿದೆ, 10 ದೊಡ್ಡದಿದೆ. ಇದು ಯಾವಾಗ ದೊಡ್ಡದಾಗುತ್ತಂದ್ರೆ ಈ 10 ಇದೆಯಲ್ಲ, ಈ 10 ಇದನ್ನು 10 ಆದಾಗ ಅಷ್ಟೇ ಡಬಲ್ ಆಗುತ್ತೆ, ಬೇರೆ ನಂಬರ್ ಆದಾಗ ಡಬಲ್ ಆಗ ಚಾನ್ಸೇ ಇಲ್ಲ. ಡಿಫ್ರೆನ್ಸ್ ಏನಿರುತ್ತೋ ಅದು ಎಕ್ಸ್ ವ್ಯಾಲ್ಯೂ ಸೇಮ್ ಇದ್ದಾಗೆ ಡಬಲ್ ಆಗುತ್ತೆ. ಸೇಮ್ ಇಲ್ಲೇನು ಫಾದರು ಸನ್ ಅಂತ ಕೊಟ್ಟಿದ್ದಾರೆ, ಏನೇನು ಕೊಟ್ಟಿದ್ದಾರೆ, 24 ವರ್ಷ ದೊಡ್ಡವನು ಅಂತ ಕೇಳಿದ್ದಾರೆ. ಸೊ ತಂದೆ 24 ವರ್ಷ ದೊಡ್ಡವನು, ಮಗನ್ಕಿಂತ 24 ವರ್ಷ ದೊಡ್ಡವನು. ಕಾನ್ಸೆಪ್ಟ್ ಅರ್ಥ ಮಾಡ್ಬೇಕಂದ್ರೆ ತಂದೆ ಮಗನ್ಕಿಂತ 24 ವರ್ಷ ದೊಡ್ಡವನಿದ್ದಾನೆ ಅಂತಂದ್ಮೇಲೆ ನೆಕ್ಸ್ಟ್ ಇನ್ನ 5 ವರ್ಷ ಆದ್ಮೇಲೆ 24 ವರ್ಷ ದೊಡ್ಡವನು ಇರ್ತಾನೆ, ಸಾಯತಕ 24 ವರ್ಷ ದೊಡ್ಡವನು ಇರ್ತಾನೆ. ಇವಾಗ 24 ವರ್ಷ ದೊಡ್ಡವನು ಅಂತ ತಕ್ಷಣ ಇನ್ನೇ 2 ವರ್ಷ ಆದ್ಮೇಲೆ 26 ವರ್ಷ ದೊಡ್ಡವನಾಗಲ್ಲ. ಇವಾಗ ಎಷ್ಟು ವರ್ಷ ದೊಡ್ಡವನು ಇರ್ತಾನೆ, 24 ಅಂದ್ರೆ ಇನ್ನೇ 2 ವರ್ಷ ಆದ್ರೆ 24 ವರ್ಷ ದೊಡ್ಡವನು. ಇವಾಗ ನೋಡ್ರಿ, ಮಗನ್ಗೆ ಮಗ 1 ಇದೆ ವಯಸ್ಸಿನ ಮೇಲೆ, ಇವನಿಗೆ 3 ಇದೆ, ತಂದೆಗೆ ಒಂದು 20 ಇದೆ ಅನ್ಕೊಳ್ಳಿ. ಎಷ್ಟು ವರ್ಷ, 19 ವರ್ಷ ದೊಡ್ಡವನು. 19 ವರ್ಷ ದೊಡ್ಡವನು. ನೆಕ್ಸ್ಟ್ ಇವನಿಗೆ 2 ವರ್ಷ ಆದ ತಕ್ಷಣ ಸೊ ಇವನಿಗೆ 21 ಆಗುತ್ತಾ, ಅದೇ 19 ವರ್ಷ ಡಿಫ್ರೆನ್ಸ್. ನೆಕ್ಸ್ಟ್ ಇವನಿಗೆ 3 ಆದ ತಕ್ಷಣ 22 ಆಗುತ್ತಾ. ಈ 1 ವರ್ಷ ಜಾಸ್ತಿ ಆಗಿದೆ ಅಂತಂದ್ರೆ, 1 ವರ್ಷ ಜಾಸ್ತಿ ಆಗಿದೆ ಅಂತಂದ್ರೆ ಇಬ್ರು ಆಗಿರುತ್ತೆ, 2 ವರ್ಷ ಜಾಸ್ತಿ ಆಗಿದೆ ಅಂದ್ರೆ ಇಬ್ರು ಆಗಿರುತ್ತೆ. ಸೊ ಡಿಫ್ರೆನ್ಸ್ ಯಾವಾಗ್ಲೂ ಸೇಮ್ ಇರುತ್ತೆ. ತಂದೆ ಮತ್ತು ಮಗನ ವಯಸ್ಸಿನ ಡಿಫ್ರೆನ್ಸ್ ಏನಿರುತ್ತಲ್ಲ ಅದು ವ್ಯತ್ಯಾಸ. ಇಷ್ಟು ದೊಡ್ಡವನಿದ್ದಾನೆ ಅಂದ್ಮೇಲೆ ಸಾಯ ತನಕ 24 ವರ್ಷ ದೊಡ್ಡವನ ಇರ್ತಾನೆ, ಅದು ಚೇಂಜ್ ಆಗಿಲ್ಲ. 24 ವರ್ಷ ದೊಡ್ಡವನ ಇರ್ತಾನೆ, ಅದು ಚೇಂಜ್ ಆಗಿಲ್ಲ. ಯಾಕಂದ್ರೆ ನೆಕ್ಸ್ಟ್ 2 ವರ್ಷ ಆದ್ರೆ ಇಬ್ರಿಗೆ ಆಗ್ಬೇಕು, 2 ವರ್ಷ ಇವ್ನಿಗೆ ಆಗ್ಬೇಕು, ಇವನಿಗೆ ಆಗ್ಬೇಕು. ಇವಾಗ 24 ವರ್ಷ ದೊಡ್ಡವನ ಅಂದ್ಮೇಲೆ ಯಾವಾಗ ಡಬಲ್ ಆಗ್ತಾನಂದ್ರೆ ಈ 24 ಮಗನು 24 ವಯಸ್ಸಿಗೆ ಬಂದಾಗ ತಂದೆ ಡಬಲ್ ಆಗ್ತಾನೆ. ಮಗನು 24 ವಯಸ್ಸಿಗೆ ಬಂದ ಮೇಲೆನೆ ತಂದೆ ಡಬಲ್ ಆಗೋದು. ಇಲ್ಲ ಅಂತ ಬೇರೆ ಯಾವ ನಂಬರ್ ಬಂದ್ರೆ ಯಾವ ವಯಸ್ಸು ಡಬಲ್ ಆಗ ಚಾನ್ಸೇ ಇಲ್ಲ. ಎಷ್ಟು ವರ್ಷ ದೊಡ್ಡವನು ಇರ್ತಾನಲ್ಲ ಅಷ್ಟು ವರ್ಷಕ್ಕೆ ಮಗ ಬಂದಾಗ, ಎಷ್ಟು ವರ್ಷ ದೊಡ್ಡವನು ಇರ್ತಾನಲ್ಲ ಅಷ್ಟು ವರ್ಷಕ್ಕೆ ಮಗ ಬಂದಾಗ ತಂದೆ ವಯಸ್ಸು ಎಷ್ಟಾಗುತ್ತೆ, ಡಬಲ್ ಆಗುತ್ತೆ. 24 ವರ್ಷ ದೊಡ್ಡವನ. ಸೊ 24 ವರ್ಷ ದೊಡ್ಡವನ ಅಂದ್ರೆ ಮಗನಿಗೆ 24 ವಯಸ್ಸು ಬಂದಾಗೆ ಡಬಲ್ ಆಗ್ತಾನೆ. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಇವಾಗ ನೋಡ್ರಿ, 20 ವರ್ಷ ದೊಡ್ಡವನು ತಂದೆ ಮಗನ್ಗಿಂತ 20 ವರ್ಷ ದೊಡ್ಡವನ ಮೇಲೆ ಯಾವಾಗ ಡಬಲ್ ಆಗ್ತಾನೆ ಅಂದ್ರೆ ಮಗನಿಗೆ 20 ವಯಸ್ಸಿಗೆ ಬಂದಾಗೆ ಡಬಲ್ ಆಗೋದು. ಮಗನಿಗೆ 20 ವಯಸ್ಸಿಗೆ ಬಂದಾಗೆ ಎಷ್ಟು ವರ್ಷ ದೊಡ್ಡವನು, 20 ವರ್ಷ. ಸೊ 40 ಆಯ್ತು. ಮಗನಿಗೆ 20 ವರ್ಷ ಬಂದ್ಮೇಲೆ ಡಬಲ್ ಆಗೋದು. ಈ ಬೇರೆ ಯಾವ್ದೋ ನಮ್ಮ ಈ ಮಗನ್ಗಿಂತ ತಂದೆ ತಾಯಿ ಮಗಳು ತಗೋಣ, ತಾಯಿ ಮಗಳಿಗಿಂತ 30 ವರ್ಷ ದೊಡ್ಡವಳು. ಸೊ ತಾಯಿ ಯಾವಾಗ ಮಗಳಿಗಿಂತ ಡಬಲ್ ಆಗ್ತಾಳೆ ಅಂತಂದ್ರೆ ಮಗಳಿಗೆ 30 ವಯಸ್ಸು ಬಂದಾಗ 30 ವರ್ಷ ದೊಡ್ಡವಳು ಇರ್ತಾಳೆ, ಅವಾಗಿದ್ದ 60, ತಾಯಿ 60 ವಯಸ್ಸು ಆಗ್ತಾಳೆ ಅಂದ್ರೆ ಡಬಲ್. ಮಗ ಎಷ್ಟು ವರ್ಷ ದೊಡ್ಡವನ, ತಂದೆ ಎಷ್ಟು ವರ್ಷ ದೊಡ್ಡವನಿರ್ತಾನಲ್ಲ ಆ ವಯಸ್ಸಿಗೆ ಮಗ ಬಂದಾಗೆ ಡಬಲ್ ಆಗೋದು, 2ರಷ್ಟು ಆಗ್ತಾನೆ. ಸೊ ಇದು ನಿಮ್ಗೆ ಗೊತ್ತಾಯ್ತು. ಏನ್ ಗೊತ್ತಾಯ್ತು? 24 ವರ್ಷ ಅಂದ್ಮೇಲೆ ಈ 24 ವಯಸ್ಸಿಗೆ ಬಂದಾಗೆ ಡಬಲ್ ಆಗ್ತಾನೆ ಗೊತ್ತಾಯ್ತು. ಓಕೆ, ಈ ಕಾನ್ಸೆಪ್ಟ್ ಅರ್ಥ ಆದ್ರೆ ಈ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ಕ್ವಶನ್ ಅಲ್ಲಿ ನೋಡ್ರೆ 24 ವರ್ಷ ದೊಡ್ಡವನು, 2 ವರ್ಷದ ನಂತರ ತಂದೆ ವಯಸ್ಸು ಮಗನ 2 ವರ್ಷ ಆಗ್ತಾನೆ. ಸೊ ಈ ಇಕ್ವೇಶನ್ ಯಾವಾಗಿಂದ 2 ವರ್ಷ ನಂತರ, 2 ವರ್ಷ ಆದ್ಮೇಲೆ ಡಬಲ್ ಆಗ್ತಾನೆ ಅಂತ ಐತಿ. 2 ವರ್ಷ ಆದ್ಮೇಲೆ ಡಬಲ್ ಆಗ್ತಾನೆ ಅಂದ್ರೆ ಪ್ರೆಸೆಂಟ್ ಎಷ್ಟಿರುತ್ತೆ ಏಜು? ಪ್ರೆಸೆಂಟ್ ಅಂದ್ರೆ 22 ಇರುತ್ತೆ, 24 ವರ್ಷ ಜಾಸ್ತಿ ಇರ್ತಾನೆ, ಇದು 46. ಏನಂತಂದ್ರೆ 24 ವರ್ಷ ದೊಡ್ಡವನು ಅಂತಂದ್ರೆ ಡಬಲ್ ಆಗ್ತಾನೆ. ಓಕೆ, 24 ವರ್ಷ ಡಬಲ್ ಆದ. ಓಕೆ, 24 ವರ್ಷ ದೊಡ್ಡವನು ಡಬಲ್ ಆದ. ಓಕೆ, ಅವ್ರಿಗೆ ಕೇಳಿದರೆ ಮಗನ ಪ್ರಸ್ತುತ ವಯಸ್ಸು. ಈ ಇಕ್ವೇಶನ್ ಬರೋದು ಯಾವಾಗ? 2 ವರ್ಷದ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ 2ರಷ್ಟು ಆಗುತ್ತಾನೆ. 2 ವರ್ಷದ ನಂತರ ಡಬಲ್ ಆದ. ಸೊ ಅಂದ್ರೆ ಇವಾಗ ಎಷ್ಟು ಇರ್ತಾನೆ? 22 ಇರ್ತಾನೆ. 2 ವರ್ಷ ಆದ್ಮೇಲೆ 24 ಆಗ್ತಾನೆ. ಇವಾಗ 46, 48 ಆಗ್ತಾನೆ. ನಿಮ್ಗೆ ಇಷ್ಟು ಈ ಕಾನ್ಸೆಪ್ಟ್ ಅರ್ಥ ಆದ್ರೆ ಮುಗೀತು, ಏನಿಲ್ಲ, ಈ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ, ಏನಿಲ್ಲ. 24 ವರ್ಷ ದೊಡ್ಡವನು ಅಂದ್ಮೇಲೆ ಮಗನಿಗೆ 24 ವಯಸ್ಸು ಬಂದಾಗ ಡಬಲ್ ಆಗ್ತಾನೆ. ಇದು ಕ್ಲಿಯರಿಟಿ ಸಿಕ್ತು. ಅದು ಯಾವಾಗ 24 ವರ್ಷ ಅಂತಂದ್ರೆ 2 ವರ್ಷದ ನಂತರ ಡಬಲ್ ಆಗ್ತಾನೆ. 2 ವರ್ಷದ ನಂತರ ಡಬಲ್ ಆಗ್ತಾನೆ ಅಂದ್ರೆ ಪ್ರೆಸೆಂಟ್ 22 ಇರುತ್ತೆ, 2 ವರ್ಷ ಆದ್ಮೇಲೆ 24 ಆಗ್ತೈತಿ. ಸೊ ಈ ಸದ್ಯ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಅರ್ಥ ಆಗ್ತೈತೆ. ಸೇಮ್ ಕ್ವಶನ್. ತಂದೆ ಮಗನ್ಕಿಂತ 30 ವರ್ಷ ದೊಡ್ಡವನು, 2 ವರ್ಷದ ನಂತರ ಡಬಲ್ ಆಗ್ತಾನಂತೈತಿ. 2 ವರ್ಷ ಬೇಡ, 3 ವರ್ಷದ ನಂತರ ಡಬಲ್ ಆಗ್ತಾನಂತೈತಿ. 3 ವರ್ಷದ ನಂತರ ಅಂತ ಕೇಳ್ತಾರೆ. ಓಕೆ, ಸರಿ. ಎಷ್ಟು ವರ್ಷ ದೊಡ್ಡವನು? 30 ವರ್ಷ ದೊಡ್ಡವನು ಅಂದ್ರೆ ಮಗನಿಗೆ 30 ಬಂದಾಗೆ ತಂದೆ ಡಬಲ್ ಆಗ್ತಾನೆ. ತಂದೆ 30 ವರ್ಷ ದೊಡ್ಡವನ ಮೇಲೆ ಮಗನಿಗೆ 30 ವಯಸ್ಸು ಬಂದಾಗೆ ತಂದೆ ಡಬಲ್ ಆಗ್ತಾನೆ. ಓಕೆ, ಇದು ಕ್ಯಾರೆಟ್ ಸಿಕ್ತು, ಡಬಲ್ ಆಗ್ತಾನೆ. ಇದು ಯಾವಾಗ ಕೇಳಿದ್ರೆ 3 ವರ್ಷದ ನಂತರ ಡಬಲ್ ಆಗ್ತಾನೆ ಅಂದ್ಮೇಲೆ 3 ವರ್ಷದ ನಂತರ ಡಬಲ್ ಆಗ್ತಾನೆ ಅಂದ್ರೆ ಪ್ರೆಸೆಂಟ್ ಎಷ್ಟು ಇರ್ತಾನೆ? ಇವ 27 ಇರ್ತಾನೆ. ಇವ ಎಷ್ಟು ಇರ್ತಾನೆ? 57 ಇರ್ತಾನೆ. ಇವ 3 ವರ್ಷದ ಹಿಂದೆ ನಮ್ಗೆ ಯಾರು ಬೇಕು? ಮಗನ್ ಬೇಕು. ಓಕೆ, 27 ಇರ್ತಾನೆ.
30 ವರ್ಷ ದೊಡ್ಡವನು ಇರ್ತಾನೆ, ಇವನು 30 ಬಂದ್ಮೇಲೆ ಡಬಲ್ ಆಗ್ತಾನೆ. ಓಕೆ, ಇದು ಕಾನ್ಸೆಪ್ಟ್. ನಮಗೇನಂತಂದ್ರೆ 3 ವರ್ಷದ ನಂತರ ಡಬಲ್ ಆಗ್ತಾನೆ ಇವ. 3 ವರ್ಷದ ನಂತರ ಡಬಲ್ ಆಗ್ತಾನೆ ಅಂದ್ರೆ ಪ್ರೆಸೆಂಟ್ ಎಷ್ಟು ಇರ್ತಾನೆ? 27 ಇರ್ತಾನೆ. ಸೊ ಪ್ರೆಸೆಂಟ್ ಇವಾಗ 27 ಇರ್ತಾನೆ. 30 ವರ್ಷ ಆದ್ಮೇಲೆ ಸಾರಿ 3 ವರ್ಷ ಆದ್ಮೇಲೆ ಡಬಲ್ ಆಗ್ತಾನೆ ಅಂತ ಕೊಟ್ಟಿದ್ದಾರೆ. 3 ವರ್ಷ ಆದ್ಮೇಲೆ ಡಬಲ್ ಆಗ್ತಿದ್ರೆ ಪ್ರೆಸೆಂಟ್ 27 ಇರುತ್ತೆ. ಇಷ್ಟು ಅರ್ಥ ಆದ್ರೆ ಸಾಕು. ನಿಮ್ಗೆ ಒಂದು ಕ್ವಶನ್ ಯಾವಾಗ, ತಾಯಿ 25 ವರ್ಷ ದೊಡ್ಡವಳು, ಮಗಳಿಗಿಂತ 25 ವರ್ಷ ದೊಡ್ಡವಳು. ತಾಯಿ ಮಗಳಿಗಿಂತ 25 ವರ್ಷ ದೊಡ್ಡವಳು. 4 ವರ್ಷದ ನಂತರ ತಾಯಿಯು ಮಗಳ ವಯಸ್ಸಿಗಿಂತ 2ರಷ್ಟು ಆಗುತ್ತಾರೆ. ಇವಾಗ ಪ್ರಸ್ತುತ ಮಗಳ ವಯಸ್ಸು ಎಷ್ಟು? ಕಮೆಂಟ್ ಮಾಡಿ, ಕ್ವಶನ್ ಕಮೆಂಟ್ ಮಾಡಿ. ಇನ್ನೊಂದು, ಈ ಕ್ವಶನ್ಗೆ ಡೈರೆಕ್ಟ್ ಆನ್ಸರ್, ನಂಗೆ ಇದು ಬೇಡ ಇದ್ರು ಬೇಡ ಅಂತಂದ್ರೆ ಡೈರೆಕ್ಟ್ ಅಂತಂದ್ರೆ ತಂದೆ ವಯಸ್ಸು ಮಗನ ವಯಸ್ಸಿಗಿಂತ 24 ವರ್ಷ ದೊಡ್ಡವನು. ಓಕೆ, 2 ವರ್ಷದ ನಂತರ ಇದ್ರ -2 ಮಾಡ್ರಿ. ತಂದೆ ವಯಸ್ಸು ಮಗನ ವಯಸ್ಸಿಗಿಂತ 24 ವರ್ಷ ದೊಡ್ಡವನು ಕೊಟ್ಟಿದ್ದಾರೆ. 2 ವರ್ಷದ ನಂತರ ತಂದೆಯ 2ರಷ್ಟು ಅಂತ ಈ ತರ ಕ್ವಶನ್ಸ್ ಬಂದ್ರೆ, ಯಾವುದೇ ಕ್ವಶನ್ಸ್ ಬರ್ಲಿ ನಂತರ ಕೇಳಿದ್ರೆ 2 ವರ್ಷ ಮೈನಸ್ ಮಾಡ್ರಿ. ಅದು ಎಷ್ಟೇ ಆಗಲಿ, 2 ವರ್ಷ ಆಯ್ತಂದ್ರೆ 2 ವರ್ಷ ಮೈನಸ್ ಮಾಡ್ರಿ. 3 ವರ್ಷ ಇದ್ರೆ 3 ವರ್ಷ ಮೈನಸ್ ಮಾಡ್ರಿ. ನಾನು ಆಗಲೇ ಹೇಳಿದೆ ಡೈರೆಕ್ಟ್ ಆನ್ಸರ್ ಹಾಕಿದೆ ಅಂತೇಳಿ. ಇದು ಮಾಡಿಲ್ಲ ಏನು ಮಾಡಿಲ್ಲ. ತಂದೆ ವಯಸ್ಸು ಮಗನ ವಯಸ್ಸಿಗಿಂತ 24 ವರ್ಷ ದೊಡ್ಡವನು ಅಂತ ಓದಿದೆ. 2 ವರ್ಷ ನಂತರ ಆಯ್ತು. ಸೊ ಇದ್ರಾಗ 2 ಮೈನಸ್ ಮಾಡಿ 22 ಹಾಕಿದೆ. ಈ ಕ್ವೆಶ್ಚನ್ ಮಾಡೋಕ್ಕೂ ಟೈಮ್ ಬೇಕು, ಇದು ಮಾಡೋಕ್ಕೂ ಟೈಮ್ ಬೇಕು. ಇದು ಮಾಡಕ್ ಏನ್ ಬೇಕು? ತಂದೆ ವಯಸ್ಸು ಕೇಳಿದ್ರೆ ಓಕೆ ಇಷ್ಟ ಐತಿ, 24 ವರ್ಷ ದೊಡ್ಡವನು ಅಂತೀವಿ. 2 ವರ್ಷ ನಂತರ ಡಬಲ್ ಅಂತ ಕೊಟ್ಟಿದ್ದಾರೆ. ನಾನು ಕಾನ್ಸೆಪ್ಟ್ ಗೊತ್ತಿದೆ, 2 ವರ್ಷ ಮೈನಸ್ ಮಾಡ್ತೀನಿ. 3 ವರ್ಷ ಜಾಸ್ತಿ ಕೊಟ್ಟಿದ್ರೆ 3 ವರ್ಷ ನಂತರ ಕೊಟ್ಟಿದ್ರೆ 3 ವರ್ಷ ಮೈನಸ್ ಮಾಡ್ತೇವೆ. 5 ವರ್ಷ ನಂತರ ಕೊಟ್ಟಿದ್ರೆ 5 ವರ್ಷ ಮೈನಸ್ ಮಾಡ್ತಿದ್ದೆ. ಈಗ ನಿಮ್ಗೆ ಇನ್ನೊಂದು, ಇವಾಗ ನಿಮ್ಗೊಂದು ಡೌಟ್ ಬರೋದಿತ್ತು, ನಂತರ ಕೊಟ್ಟಿದ್ರೆ ಮೈನಸ್ ಮಾಡಿದ್ರಿ, 2 ವರ್ಷಗಳ ನಂತರ ಕೊಟ್ಟಿದ್ರೆ ಮೈನಸ್ ಮಾಡಿದ್ರಿ. 2 ವರ್ಷಗಳ ಹಿಂದೆ ಕೊಟ್ಟಿದ್ರೆ 2 ವರ್ಷಗಳ ಹಿಂದೆ ಕೊಟ್ಟಿದ್ರೆ ಏನ್ ಮಾಡಬೇಕು? ನಂತರ ಕೊಟ್ಟ ಮೇಲೆ ಮೈನಸ್ ಮಾಡಿವಿ ಅಂತಂದ್ರೆ, ಹಿಂದೆ ಕೊಟ್ಟಿದ್ರೆ ಆಬ್ವಿಯಸ್ಲಿ ಪ್ಲಸ್ ಮಾಡ್ಲೇಬೇಕು. ಇದೊಂದು ಗೊತ್ತಿರಬೇಕು. ನಂತರ ಕೊಟ್ಟಿದ್ದಾರೆ ಮೈನಸ್ ಮಾಡಿವಿ, ಕಾಮನ್ ಸೆನ್ಸ್ ಇದೆ. ಓಕೆ, ಹಿಂದೆ ಕೊಟ್ಟಿದ್ರೆ ಪ್ಲಸ್ ಮಾಡ್ಲೇಬೇಕು. ಈ ತರ ಕ್ವಶನ್ಸ್ಗೆ ಈಕ್ವೇಶನ್ ಹಾಕೋದು ಏನಿಲ್ಲ. ಡೈರೆಕ್ಟ್ ನಂತರ ಕೊಟ್ಟಿದ್ರೆ ಕಳೀರಿ, ಹಿಂದೆ ಕೊಟ್ಟಿದ್ರೆ ಕೂಡಿಸಿ ಅಷ್ಟೇ. ಬಟ್ ಇನ್ನೊಂದು, ಈ ಕಾನ್ಸೆಪ್ಟ್ಗೆ ಗೊತ್ತಿರಬೇಕು ನಿಮ್ಗೆ. ತಂದೆ ಮತ್ತು ಮಗ, ತಾಯಿ ಮತ್ತು ಮಗಳ ಕೊಟ್ಟಿರ್ತಾರಲ್ಲ, ಯಾವಾಗೇ ಆಗ್ಲಿ ಒಂದೇ ಸತಿ ಡಬಲ್ ಆಗೋದು. ತಂದೆ ಮಗನ್ಕಿಂತ ಒಂದೇ ಸತಿ ಡಬಲ್ ಆಗೋದು. ಎಷ್ಟೇ ಇರಲಿ, ಹುಟ್ಟಿದಾಗಿಂದ ಸಾಯೋವರೆಗೂ ಒಂದೇ ಸಲ ಡಬಲ್. ಈ ಮಗ ಹುಟ್ಟಿದಾಗ ವಯಸ್ಸು ಎಷ್ಟು? 0 ಇರುತ್ತೆ. ತಂದೆಗೆ 30 ಕೊಡ್ರಿ ಅಂದ್ರೆ ಎಷ್ಟು ವರ್ಷ ದೊಡ್ಡವನು? 30 ವರ್ಷ ದೊಡ್ಡವನು. ಓಕೆ, ನೆಕ್ಸ್ಟ್ ಇವ್ನಿಗೆ 1 ವರ್ಷ ಆಗುತ್ತೆ, ಇವ್ನಿಗೆ 31 ವರ್ಷ ಆಗುತ್ತೆ. ನೆಕ್ಸ್ಟ್ ಇವ್ನಿಗೆ 2 ವರ್ಷ ಆಗುತ್ತೆ, ಇವ್ನಿಗೆ 32 ಆಗುತ್ತೆ. ಸೊ ಯಾವಾಗೂ ಡಬಲ್ ಆಗಲ್ಲ. ಯಾವಾಗ ಡಬಲ್ ಆಗುತ್ತೆ ಅಂದ್ರೆ ಮಗನ ವಯಸ್ಸು 30 ಬಂದಾಗ, ಅಂದ್ರೆ ಇಲ್ಲಿ ಏನಿರ್ತದೆ ಅಲ್ಲಿ ಮಗನ ವಯಸ್ಸು 30 ಬಂದಾಗ ಇವಿಗೆ ಎಷ್ಟು ಬರುತ್ತೆ? 60 ಬರುತ್ತೆ. ಅವಾಗ ಅಷ್ಟೇ ಡಬಲ್ ಆಗ್ತಾರೆ. ಅರ್ಥ ಆಯ್ತಾ? ಮಗನ ವಯಸ್ಸು ತಂದೆ ವಯಸ್ಸು ಅಂತಂದ್ರೆ ಕ್ಲಾರಿಟಿ ಸಿಕ್ ನಿಮ್ಗೆ. ಎಷ್ಟು ವರ್ಷ ದೊಡ್ಡವನು, ಎಷ್ಟು ವರ್ಷ ಡಿಫ್ರೆನ್ಸ್ ಇರ್ತಲ್ಲ, ಆ ಡಿಫ್ರೆನ್ಸ್ ಏಜು ಮಗನಿಗೆ ಬಂದಾಗ ತಂದೆ ವಯಸ್ಸು ಡಬಲ್ ಆಗ್ತದೆ. ಇದು ಕ್ಲಾರಿಟಿ ಸಿಕ್ಕರೆ, ಇದೊಂದು ಕ್ಲಾರಿಟಿ ಬಂದಿದ್ರೆ ಸಾಕು. ಇಷ್ಟು ನಿಮ್ಗೆ ಕ್ಲಾರಿಟಿ ಇತ್ತಂದ್ರೆ ಈ ತರ ಕ್ವಶನ್ಸ್ ಕೊಟ್ರೆ ಡೈರೆಕ್ಟ್ ಹಾಕ್ಬೋದು. ಕಾನ್ಸೆಪ್ಟ್ ಇದು ಅರ್ಥ ಮಾಡ್ಕೊಟ್ರಿ, ಕರೆಕ್ಟಾಗಿ ಅರ್ಥ ಆಗಿತ್ತಂದ್ರೆ ಈ ಕ್ವೆಶನ್ಸ್ ಎಲ್ಲ ಬಿಡಿಸೋದು ಬೇಡ. ಇದು ಅರ್ಥ ಮಾಡ್ಕೊಟ್ರಿ. ಇಲ್ಲ ನಿಮ್ಗೆ ಎಕ್ಸಾಮ್ಗೆ ಸ್ವಲ್ಪ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಹಾಕ್ತೀರಾ. ನಂತರ ಕೇಳಿದ್ರೆ ಮೈನಸ್ ಮಾಡ್ತೀರಾ, ಹಿಂದೆ ಕೇಳಿದ್ರೆ ಫಸ್ಟ್ ಪ್ಲಸ್ ಮಾಡಿಬಿಡ್ತೀರಾ ಅಷ್ಟೇ. ಆಗ್ಲೇ ವಯಸ್ಸಿನ ಪ್ರಾಬ್ಲಮ್ ಚಾಪ್ಟರ್ ಬಿಡಿಸಿದ್ವಿ ಈಸಿಯಾಗಿ. ಇದನ್ನು ಅದೇ ತರ ಸರಾಸರಿಯಲ್ಲಿ ಎವರೇಜ್ ಅಲ್ಲಿ ಒಂದು ಈಸಿ ವೇಲಿ ಮಾಡೋಣ. ಎಲ್ಲರೂ ಒಂದು ಇದರಲ್ಲಿ ಮಾಡ್ತಾರೆ ಈಸಿಯಾಗಿ, ಏನಿಲ್ಲ ಕ್ವಶನ್ಸ್ ಅರ್ಥ ಮಾಡ್ಕೊಂಡು ಆ ಕಾನ್ಸೆಪ್ಟ್ ಬೇಸ್ ಮೇಲೆ ಟ್ರೈ ಮಾಡೋಣ. ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ, ಒಂದು ತರಗತಿಯಲ್ಲಿ 30 ವಿದ್ಯಾರ್ಥಿಗಳು, ಸರಾಸರಿ 9 ವರ್ಷ. ಫಸ್ಟ್ಗೆ ಸರಾಸರಿ ಅಂದ್ರೆ ಗೊತ್ತಿರೋಕೆ, ಸರಾಸರಿ ಅಂದ್ರೆ ಏನು? 30 ವಿದ್ಯಾರ್ಥಿಗಳಾದ್ರೆ ಓಕೆ, ಸರಾಸರಿ ಅಂತಂದ್ರೆ ಏನು? ಸರಾಸರಿ ಅಂತಂದ್ರೆ ಸಮನಾಗಿ ಹಂಚೋದು ಪ್ರತಿಯೊಬ್ಬರಿಗೆ. ಅಷ್ಟು ವ್ಯಾಲ್ಯೂ ಅಷ್ಟು ಇರಂಗಿಲ್ಲ. 9 ಅಂತಂದ್ರೆ ಸರಾಸರಿ ಅಂದ್ರೆ ಎಲ್ಲರ ಹತ್ರ 9 ವರ್ಷ ಇರಂಗಿಲ್ಲ, ವಯಸ್ಸು 9 ಇರಂಗಿಲ್ಲ, ಬೇರೆ ಬೇರೆ ಇರ್ಬೋದು. ನಾವು ಅದನ್ನ ಸರಾಸರಿ ಅಂದ್ರೆ ಸಮನಾಗಿ ಹೇಳುವುದು. ಈ 30 ಜನ ಅದಾರ, ಒಬ್ಬರು ವಯಸ್ಸು ಬೇರೆ ಇರ್ಬೋದು, 2, 3, 4 ಏನಿಲ್ಲ, ಅದನ್ನ ಒಂದೇ ವ್ಯಾಲ್ಯೂ ಇದಾಗ ಒಂದೇ ಸಂಖ್ಯೆಯಲ್ಲಿ ನಾವು ಸಮನಾಗಿ ಹೇಳೋದು. ಸರಾಸರಿ ಅಂದ್ರೆ ಪ್ರತಿಯೊಬ್ಬರು ಸಮನಾಗಿ ಹೇಳೋದು, ಅದೇ ಸರಾಸರಿ. ಏನ್ ಕೊಟ್ಟಿದ್ದಾರೆ? 30 ವಿದ್ಯಾರ್ಥಿಗಳು, ಸರಾಸರಿ ವಯಸ್ಸು 9 ಇದೆ. ಓಕೆ, ಶಿಕ್ಷಕರ ವಯಸ್ಸನ್ನು ಸೇರಿಸಿದಾಗ ಸರಾಸರಿ 10 ವರ್ಷ ಆಗುತ್ತದೆ. ಹಾಗಾದ್ರೆ ಶಿಕ್ಷಕರ ವಯಸ್ಸು ಎಷ್ಟು? ಇದನ್ನ 2 ತರ ಮಾಡ್ಬೋದು. ಈಕ್ವೇಶನ್ ಯಾಕೆ ಮಾಡ್ಬೋದು? ಇಲ್ಲ ಡೈರೆಕ್ಟ್ ಮಾಡ್ಬೋದು, ಅಲ್ಲ ಆಪ್ಷನ್ 3 ಹೋಗ್ಬೋದು. 3 ಟೈಪ್ ಮಾಡ್ಬೋದು. ಫಸ್ಟ್ ಗೆ ಈಕ್ವೇಶನ್ ಯಾಕೆ ಮಾಡೋಣ. ಏನ್ ಕೊಟ್ಟಿದ್ದಾರೆ? 30 ಜನ ವಿದ್ಯಾರ್ಥಿಗಳಿದಾರ. ಸರಿ, 30 ಜನ ವಿದ್ಯಾರ್ಥಿಗಳು, ಸರಾಸರಿ 9 ಕೊಟ್ಟಿದ್ದಾರೆ. ಸರಾಸರಿ ಅಂದ್ರೆ ಪ್ರತಿಯೊಬ್ಬರದು 9 ಅಂತ ಅರ್ಥ. ಸರಾಸರಿ 9 ಅಂದ್ರೆ 30 ಜನ ಇದಾರೆ, ಪ್ರತಿಯೊಬ್ಬರದು 9 ಅಂತ ಅರ್ಥ. ಸೊ ನಮ್ಗೆ ಟೋಟಲ್ ಬೇಕೀಗ, ಒಟ್ಟು ಮೊತ್ತ ಬೇಕು ಅಂದ್ರೆ ಇಂಟು ಮಾಡ್ತೀವಿ. 30 × 9, 9 × 3 = 27. 30 ವಿದ್ಯಾರ್ಥಿಗಳ ವಯಸ್ಸಿನ ಮೊತ್ತ ಎಷ್ಟು? 270. ನಿಮ್ಗೆ ಗೊತ್ತಿರಬೇಕು ಈ 9 ಅನ್ನೋದೇನು ಸರಾಸರಿ. ಓಕೆ, 30 ವಿದ್ಯಾರ್ಥಿಗಳಾದ್ರೆ ಈ 270 ಇರುತ್ತಲ್ಲ, ಅದೇನು ಗೊತ್ತಿರಬೇಕು.
ಮತ್ತೆ ಹಂಗೆ ಇನ್ನೊಂದು ನಿಮ್ ಸರಾಸರಿ ಫಾರ್ಮುಲಾ ಗೊತ್ತಿರುತ್ತೆ, ಎವರೇಜ್ ಫಾರ್ಮುಲಾ. ಸರಾಸರಿ ಈಕ್ವಲ್ ಟು ಒಟ್ಟು ಮೊತ್ತ ಬೈ ಒಟ್ಟು ಸಂಖ್ಯೆ. ಸರಾಸರಿ ಅಂದ್ರೆ ಯಾವುದೋ ಒಂದು ಮೊತ್ತ ಐತಿ, ಒಂದು 200 ಜನ ಅವ್ರದೆಲ್ಲ ಮೊತ್ತ ವಯಸ್ಸು, ಆ ಮೊತ್ತ ಡಿವೈಡ್ ಬೈ ಎಷ್ಟು ಜನ ಇರ್ತಾರ, ಎಷ್ಟು ಸಂಖ್ಯೆ ಇರುತ್ತೆ ಅದ್ರಲ್ಲಿ ಡಿವೈಡ್ ಮಾಡಿದ್ರೆ ನಮ್ಗೆ ಸರಾಸರಿ ಸಿಗುತ್ತೆ. ಸರಾಸರಿ ಅಂದ್ರೆ ಪ್ರತಿಯೊಬ್ಬರಿಗೆ ಒಂದಿಷ್ಟು ಅಂತ ಅರ್ಥ. ಪ್ರತಿಯೊಬ್ಬರು ಸೇಮ್ ವ್ಯಾಲ್ಯೂ ಇರುತ್ತೆ. ಇವಾಗ ಪ್ರತಿಯೊಬ್ಬರಿಗೆ ಸೇಮ್ ಅನ್ಸ್ತೀವಿ. ಇವಾಗ ನನ್ನ ಹತ್ರ ಒಂದು 10 ಚಾಕ್ಲೇಟ್ ಇದೆ, ಆ ಚಾಕ್ಲೇಟ್ ಇದೆ, ನಾವೊಬ್ಬರಿಗೆ 1 ಕೊಟ್ಟೆ 2 ಕೊಟ್ಟೆ ಹಿಂಗ್ ಕೊಟ್ಟಿರ್ತೀವಿ. ಬಟ್ ಅದನ್ನ ಸರಾಸರಿ ಒಂದೇದಾಗಿ ಹೇಳೋದು, ಸಮಾನವಾಗಿ ಹಂಚುವುದು ಅಂತ ಅರ್ಥ. ಸಮಾನವಾಗಿ ಹೇಳೋದು, ಎಲ್ರಿಗೂ ಕೊಟ್ಟಿದ್ದು ಜಾಸ್ತಿ ಇರ್ಬೋದೇನ, ಬಟ್ ಹೇಳುವಾಗ ಸರಾಸರಿ ಎವರೆಸ್ಟ್ ಕೊಟ್ಟೆ ಎವರೆಸ್ಟ್ 3 ಕೊಟ್ಟೆ ಅಂತಾರೆ. ಎಲ್ರಿಗೂ ಪ್ರತಿಯೊಬ್ಬರು 3 ಬರ ಕೊಟ್ಟೆ. ಆತರ ಈ ತರ ಇವಾಗ ಏನಿದೆ, 30 ವಿದ್ಯಾರ್ಥಿಗಳಿದ್ದಾರೆ, ಸರಾಸರಿ 9, ಪ್ರತಿಯೊಬ್ಬರದು 9 ವಯಸ್ಸು, 275. ಓಕೆ, ಶಿಕ್ಷಕ ವಯಸ್ಸನ್ನು ಸೇರಿಸಿದಾರೆ ಅಂದ್ರೆ ಶಿಕ್ಷಕರು ಬಂದು ಸೇರಿದಾಗ ಈ 30 ಜನ ಇದಾರೆ, ಒಬ್ರು ಬಂದು ಸೇರಿದಾಗ ಎಷ್ಟಾಗುತ್ತೆ, 31 ಜನ ಆಗ್ತಾರೆ. ಓಕೆ, ಸರಾಸರಿ ಎಷ್ಟಾಗುತ್ತೆ ಅವಾಗ 10 ವರ್ಷ ಆಗುತ್ತೆ, ಅಂದ್ರೆ 10. ಪ್ರತಿಯೊಬ್ಬರದು ಸರಾಸರಿ 10 ಅಂದ್ರೆ ಪ್ರತಿಯೊಬ್ಬರು 10, ಪ್ರತಿಯೊಬ್ಬರು 10 ಅಂದ್ರೆ ಇಂಟು ಮಾಡಲ, 31 ಇಂಟು 10 ಇಂಟು ಮಾಡಿದ್ರೆ ಯಾವತ್ತು ಇಂಟು ಮಾಡ್ಬಿಟ್ರಿ 31 ಹಚ್ಚಿರಿ, ಮುಂದೆ ಒಂದು ಪೂಜೆ ಇರುತ್ತೆ ಅಷ್ಟೇ. 10 ಇಂಟು ಮಾಡ್ಬೇಕಾದ್ರೆ 20 ಇಂಟು ಮಾಡ್ಬೇಕಾದ್ರೆ ಆ ನಂಬರ್ ಡಬಲ್ ಮಾಡಿ ಮುಂದೆ ಪೂಜೆ ಹಚ್ಚಿರಿ. 30 ಇಂಟು ಮಾಡ್ಬೇಕಂದ್ರೆ ಟ್ರಿಬಲ್ ಮಾಡಿ ಆ ನಂಬರ್ನ 3 ಜೊತೆ ಇಂಟು ಮಾಡಿ 0 ಹತ್ತಿರ ಅಷ್ಟೇ. ಇಷ್ಟು ಬಂತ. ಮೊದ್ಲು 270 ಇದೆ ಮೊತ್ತ, ಶಿಕ್ಷಕ ಬಂದ ಮಗೆ ಎಷ್ಟಾಯ್ತು ಮೊತ್ತ ಎಷ್ಟಾಯ್ತು, 310 ಆಯ್ತು. ಇಲ್ಲಿ ನಿಮ್ಗೆ ಇಲ್ಲೇ ಗೊತ್ತಾಯ್ತು, ಮೊದ್ಲು 270 ಇದೆ, ಆಮೇಲೆ 310 ಆಯ್ತು. ಎಷ್ಟು ಹೆಚ್ಚಿಗೆ ಆಗಿದೆ ಅದು ಶಿಕ್ಷಕನ, ಇಲ್ಲೇ ಗೊತ್ತಾಯ್ತು ನಿಮ್ಗೆ. 270 ಇತ್ತು ಮೊದಲು ಶಿಕ್ಷಕ ಬರಕ್ಕಿಂತ ಮುಂಚೆ, ಬಂದ್ಮೇಲೆ ಎಷ್ಟಾಯ್ತು, 310 ಆಯ್ತು. ಸೊ ಎಷ್ಟು ಹೆಚ್ಚಿಗೆ ಆಯ್ತು, 40 ಹೆಚ್ಚಿಗೆ ಆಯ್ತಾ. ಈ ಕಡೆ 310 270 ಕಳೀರಿ, ಎಷ್ಟು ಬರುತ್ತೆ, 40 ಬರುತ್ತೆ. 40 ಹೆಚ್ಚಿಗೆ ಆಯ್ತು. ಓ, ಅಂದ್ರೆ ಶಿಕ್ಷಕರ ವಯಸ್ಸು ಎಷ್ಟು, ಶಿಕ್ಷಕರ ವಯಸ್ಸು ಎಷ್ಟು, 40. ಆಪ್ಷನ್ ಬಿ 40. ನಿಮ್ಗೆ ಗೊತ್ತಾಯ್ತು, ಈ ತರ ಲೆಕ್ಕ ಮಾಡಿದ್ರೆ ಗೊತ್ತಾಯ್ತು. ಇದನ್ನ ಇನ್ನು ಈ ಕಾನ್ಸೆಪ್ಟ್ ಚೆನ್ನಾಗಿ ಇನ್ನ ಬೇರೆ ತರ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಈಜಿ ಅಂತಂದ್ರೆ, ಎಷ್ಟಿದೆ ನೋಡಿ, 30 ವಿದ್ಯಾರ್ಥಿಗಳಿದ್ದಾರೆ, 9 ಇದೆ, ಎವರೇಜ್ ಎಷ್ಟಿದೆ, ಸರಾಸರಿ ಎಷ್ಟಿದೆ, 9 ಇದೆ. ಓಕೆ, ಶಿಕ್ಷಕರು ಬಂದಾಗ ಎಷ್ಟಾಗುತ್ತೆ, 31 ಆಗುತ್ತಾ, ಎವರೇಜ್ ಎಷ್ಟಾಗುತ್ತೆ, 10 ಆಗುತ್ತೆ. ಓಕೆ, ನಮ್ಗೆ ಇಷ್ಟು ಈಸಿಯಾಗಿ ಅರ್ಥ ಮಾಡ್ಬೇಕಂತಂದ್ರೆ ಕರೆಕ್ಟ್ ನೋಡ್ರಿ, 30 ಜನ ಇದ್ದಾರೆ, ಸರಾಸರಿ 9 ಇದೆ. ಓಕೆ, ಆಮೇಲೆ ಶಿಕ್ಷಕರು ಬಂದ್ಮೇಲೆ ಎಲ್ರದ್ದು 10 ಆಯ್ತು. ಇವಾಗ ಎಕ್ಸಾಂಪಲ್, ಪ್ರತಿಯೊಬ್ಬರ ಹತ್ರ 9 ಚಾಕ್ಲೇಟ್ ಇದೆ ಅನ್ಕೊಳ್ಳಿ, ಪ್ರತಿಯೊಬ್ಬರ ಹತ್ರ 9 ಚಾಕ್ಲೇಟ್ ಇದೆ. ನನ್ನ ಹತ್ರ ಒಂದಿಷ್ಟು ಚಾಕ್ಲೇಟ್ ಇದೆ ಗೊತ್ತಿಲ್ಲ, ಅಷ್ಟ ಹತ್ರ ತಗೊಂಡ್ಬಂದೆ, ಅವ್ರ ಗುಂಪಿಗೆ ಸೇರಿದೆ, ಪ್ರತಿಯೊಬ್ಬರ ಹತ್ರ 10 ಆಯ್ತು. ಪ್ರತಿಯೊಬ್ಬರ ಹತ್ರ 10 ಚಾಕ್ಲೇಟ್ ಆಗ್ಬಿಡ್ತು. ಅಂದ್ರೆ ನಮ್ಗೆ ಈಸಿ ಅಲ್ಲ ಕನ್ನಡಿಯಕ್ಕೆ. ನಾ ಫಸ್ಟ್ ಇಲ್ಲಿ ಎಕ್ಸಾಂಪಲ್ ಶಿಕ್ಷಕರು ಅನ್ಕೋಬಹುದು, ನೀವೇ ಅನ್ಕೊಳ್ಳಿ, ನೀವು ಅಥವಾ ನಾನು ಯಾರೋ ಒಬ್ರು ಅನ್ಕೊಳ್ಳಿ, 30 ಜನ ಇದಾರೆ, ನೀವೇ ಬಂದು ಜಾಯ್ನ್ ಆದ್ರಿ. ನೀವು ಬಂದು ಜಾಯ್ನ್ ಆದ್ಮೇಲೆ ಪ್ರತಿಯೊಬ್ಬರದ್ದು ಎಷ್ಟಾಯ್ತು, 10 ಆಯ್ತು. ಅಂದ್ರೆ ಫಸ್ಟ್ ನಿಮ್ಗೆ 10 ತಗೊಂಡ್ಬಿಟ್ರಿ, ಈಸಿ. ಯಾವ ನಂಬರ್ ಇರುತ್ತೆ ಅದು ಬರ್ಕೊಟ್ರೆ ಅಷ್ಟೇ. ಯಾರು ಬಂದಿದ್ದಾರೆ, ನೀವು ಬಂದು ಜಾಯ್ನ್ ಆಗಿದ್ದೀರಾ, ಫಸ್ಟ್ 30 ಜನ ಇದ್ರು, ನೀವು ಬಂದು ಜಾಯ್ನ್ ಆದ ತಕ್ಷಣ ಎಷ್ಟಾಯ್ತು, 10 ಆಯ್ತು. ನೀವು ಬಂದು ಜಾಯ್ನ್ ಆದ್ಮೇಲೆ 10 ಆಯ್ತು, ಅಂದ್ರೆ ಪ್ರತಿಯೊಬ್ಬರು 10 ಆಯ್ತು, ಅಂದ್ರೆ ನೀವು 10 ತಗೊಳ್ರಿ. ಸರಿ, ಆಮೇಲೆ ಥಿಂಕ್ ಮಾಡ್ರಿ, 9ರಿಂದ ಎಷ್ಟು ಜಾಸ್ತಿ ಆಗಿದೆ. ಮೊದಲು ಪ್ರತಿಯೊಬ್ಬರ ಹತ್ರ 9 ಚಾಕ್ಲೇಟ್ ಇತ್ತು, ಪ್ರತಿಯೊಬ್ಬರ ಹತ್ರ ಮೊದಲು 9 ಚಾಕ್ಲೇಟ್ ಇತ್ತು ಅನ್ಕೊಳ್ಳಿ, ಫಸ್ಟ್ 9 ಇತ್ತು. ಆಮೇಲೆ ಪ್ರತಿಯೊಬ್ಬರ ಹತ್ರ 10 ಆಯ್ತು, ಅಂದ್ರೆ ಎಷ್ಟು ಜಾಸ್ತಿ, 1 ಜಾಸ್ತಿ ಆಯ್ತು. 1 ಚಾಕ್ಲೇಟ್ ಜಾಸ್ತಿ ಆಯ್ತಾ, ಎಷ್ಟು ಜನ ಜಾಸ್ತಿ ಆಯ್ತು, 30 ಜನ ಜಾಸ್ತಿ ಆಯ್ತಾ. ಮೊದಲು 9 ಇದ್ರು, ಆಮೇಲೆ ಬಂದ್ಮೇಲೆ ಪ್ರತಿಯೊಬ್ಬರ 10 ಆಯ್ತು. ಅದು ಸಪ್ರೇಟ್ ಬರ್ಕೋರಿ. 9 ಎಷ್ಟು ಜಾಸ್ತಿ ಆಯ್ತು, 1 ಜಾಸ್ತಿ ಆಯ್ತು. 1 ಜಾಸ್ತಿ ಆಯ್ತು, 30 ಜನದ ಒಂದೊಂದು ಜಾಸ್ತಿ ಆಯ್ತು, 30 ಜನ ಹತ್ರ ಒಂದೊಂದು ಜಾಸ್ತಿ ಆಯ್ತು. ಸೊ ಈ 30 ಜನ ಹತ್ರ ಒಂದೊಂದು ಜಾಸ್ತಿ ಆಯ್ತು. ಇವು ಎರಡು ಕೂಡಿಸಿದ್ರೆ ಶಿಕ್ಷಕ ವ್ಯವಸ್ಥೆ, ಯಾಕಂದ್ರೆ ಫಸ್ಟ್ 9 ಇತ್ತು, ಆಮೇಲೆ ಎಷ್ಟು ಜಾಸ್ತಿ ಆಯ್ತು, ಒಂದೊಂದು ಜಾಸ್ತಿ ಆಯ್ತು. ಒಂದೊಂದು ಜಾಸ್ತಿ ಆಗಿದೆ ಅಂತಂದ್ರೆ 30 ಜನ ಹತ್ರ ಒಂದೊಂದು ಜಾಸ್ತಿ ಆಗಿದೆ, ಅಂದ್ರೆ 30 ಪ್ಲಸ್ ನೀವು ಯಾರೊಬ್ರು ಬಂದಿದ್ದಲ್ಲ ಅವ್ರದ್ದು 40. ಸೊ ಇವಂದು ವಯಸ್ಸು ಎಷ್ಟು ಚಾಕ್ಲೇಟ್ ತಗೊಂಡ್ಬಂದ ಎಕ್ಸ್ಟ್ರಾ ಬಂದ 40. ಸೊ ಶಿಕ್ಷಕಂದು ಅಷ್ಟು ಸೇಮ್. ಫಸ್ಟ್ 30 ಜನ ಸ್ಟೂಡೆಂಟ್, 9 ಸರಾಸರಿ ವಯಸ್ಸಿತ್ತು. ಶಿಕ್ಷಕ ಬಂದು ಸೇರಿದ ಮೇಲೆ ಎಷ್ಟಾಯ್ತು, 10 ಆಯ್ತು. 10 ಆಯ್ತು ಅಂದ್ಮೇಲೆ ಇವ್ ಬಂದ್ಮೇಲೆ ಪ್ರತಿಯೊಬ್ಬರಿಗೆ 10 ಆಗ್ಬಿಡ್ತು ವಯಸ್ಸು, ಅಂದ್ರೆ ಇವನ್ ಸಪ್ರೇಟ್ ತಗೊಳ್ಳೋಣ, ಇನ್ನೊಂದು 10 ಸಪ್ರೇಟ್ ತಗೊಳ್ಳಿ. ಆಮೇಲೆ ಪ್ರತಿಯೊಬ್ಬರದು 9 10 ಆಯ್ತು ಅಂದ್ಮೇಲೆ ಒಂದೊಂದು ಜಾಸ್ತಿ ಆಯ್ತು, ಅಂದ್ರೆ 30 ಜನದ ಒಂದೊಂದು ಜಾಸ್ತಿ ಆಯ್ತಾ, 30 ಸೇರಿಸಿರಿ 40. ಇದು ಶಿಕ್ಷಕರು. ಸೇಮ್ ಇದೇ ತರ ಇನ್ನೊಂದು ಕ್ವಶನ್ ಕೊಡ್ತೀನಿ, ಸೇಮ್ ಇದೇ ತರ. ಇದೇನಿಲ್ಲ, ನೋಡಿದ ತಕ್ಷಣ ಅರ್ಥ ಆಗುತ್ತೆ. ಸೊ 10 ಜಾಸ್ತಿ ಆಗಿದೆ ಅಂದ್ರೆ ಇವನೊಂದು 10 ಸಪ್ರೇಟ್ ಇಟ್ಕೊಂಡು ಪ್ರತಿಯೊಬ್ಬರು ಎಷ್ಟು ಜಾಸ್ತಿ ಮಾಡಿದ್ರೆ ಒಂದೊಂದು ಜಾಸ್ತಿ ಮಾಡಿದ್ರೆ ಆ 30 10 ಕೂಡಿಸಿದ್ರೆ ಅರ್ಥ ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ. 1 ಜಾಸ್ತಿ ಆಗಿದೆ. ಇನ್ನೊಂದು ಈ ತರ ಕ್ವಶನ್ಸ್ PC-ಗೆಲ್ಲ ಫಿಕ್ಸ್ ಆಗುತ್ತೆ. ಈ ತರ ಶಿಕ್ಷಕರು ಇಷ್ಟು ಜನ ಇದ್ರು, ಇಷ್ಟು ತೂಕ, ವಯಸ್ಸು, ಮತ್ತೆ ಕ್ರಿಕೆಟ್ ಕಾನ್ಸೆಪ್ಟ್. ಈಗ ನೋಡಿ, ಕ್ರಿಕೆಟ್ ಅಲ್ಲಿ ನೋಡ್ತಿದ್ದೀರಾ, ಎವರೇಜ್ ಸ್ಕೋರ್ ಅಂತ ಇರುತ್ತೆ. ಈ ಸರಾಸರಿ ಎವರೇಜ್ ಸ್ಕೋರ್ ಅಂತ ಇರುತ್ತಾ, ಸರಾಸರಿ ರನ್ ಅಂತ ಇರುತ್ತೆ. ಈ ವಿರಾಟ್ ಕೊಹ್ಲಿ ಸರಾಸರಿ ರನ್ 50 ಅಂದ್ಮೇಲೆ ಪ್ರತಿ ಮ್ಯಾಚ್ 50 ಹೊಡಿತಾನಂತಲ್ಲ, ಪ್ರತಿ ಮ್ಯಾಚ್ 50 ಹೊಡೆದಾನಂತಲ್ಲ. ಈ ಮ್ಯಾಚ್ 100 ಹೊಡೆದ, ನೆಕ್ಸ್ಟ್ ಮ್ಯಾಚ್ 20 ಹೊಡೆದ, ನೆಕ್ಸ್ಟ್ ಮ್ಯಾಚ್ 50 ಹೊಡೆದ, ನೆಕ್ಸ್ಟ್ 0. ಹಿಂಗ
ಎವರೇಜ್ ಅಂತಂದ್ರೆ ಎಲ್ಲ ಮ್ಯಾಚ್ 50 ಹೊಡೆದ್ರೆ ಇಷ್ಟ ಆಗುತ್ತೆ. ಅಂದ್ರೆ ಅವ್ನ ಸ್ಕೋರ್ನ ಹಂಚಿದ್ದಾರೆ ಸಮನಾಗಿ. ಈಗ ಅವನು 10,000 ಹೊಡೆದ, 10,000 ಇದೆ ಅನ್ಕೊಳ್ಳಿ. 100 ಮ್ಯಾಚ್ ಅಂದ್ರೆ ಡಿವೈಡ್ ಮಾಡ್ರಿ, ಇಲ್ಲ 10 ಮ್ಯಾಚ್ ಹೊಡೆದೇನೆ ಅಂತಂದ್ರೆ ಡಿವೈಡ್ 10 ಮಾಡ್ರಿ. ಇವ್ 10,000 ಹೊಡೆದ, ಎಷ್ಟು ಮ್ಯಾಚ್ ಹೊಡೆದ? 10 ಮ್ಯಾಚ್ ಹೊಡೆದ. ಒಂದೇ ಮ್ಯಾಚ್ 200 ಹೊಡಿಬೋದು, ಎಷ್ಟು ಹೊಡಿಬೋದು? 10 ಮ್ಯಾಚ್ ಹೊಡೆದ ಅಂದ್ರೆ ಪ್ರತಿಯೊಂದು ಮ್ಯಾಚಿಗೂ 100 ಹೊಡೆದ್ರೆ, ಪ್ರತಿಯೊಂದು ಮ್ಯಾಚ್ 100 ಹೊಡೆದ್ರೆ ಸರಾಸರಿ ಅಷ್ಟೇ. ಪ್ರತಿಯೊಂದು ಮ್ಯಾಚ್ ಅಂತಾರೆ. ಈಗ 50 ಸರಾಸರಿ ಅಂತ ಎವರೇಜ್ ಸ್ಕೋರ್ ಅಂತಂದ್ರೆ ಇವತ್ತು 50 ಹೊಡೆದು ನಾಳೆ 50 ಹೊಡ್ಲೇಬೇಕಂತಿಲ್ಲ. ನಾಡಿದ 50 ಹೊಡೆದು ನಾಡಿದ 100 ಹೊಡೆದ್ರೆ ಎವರೇಜ್ ಅಂತ ಪ್ರತಿ ಮ್ಯಾಚ್ ಹಂಚೋದು ಅಂತ ಅರ್ಥ ಅಷ್ಟೇ. ಇವಾಗ ಇನ್ನೊಂದು ಸಾರಿ ವಾಪಸ್ ಕಾನ್ಸೆಪ್ಟ್ ಬನ್ನಿ. ಸೇಮ್ ಕ್ವಶನ್. ಇವಾಗ ನಂಬರ್ ಚೇಂಜ್ ತಗೊಳ್ರಿ. ಇಲ್ಲ 20 ಜನ ಇರ್ತಾರೆ, 20 ಜನ ಇರ್ತಾರೆ. ಪ್ರತಿಯೊಬ್ಬರು ಸರಾಸರಿ ತೂಕ ಎಷ್ಟು? 25 ಅಂತ. ಪ್ರತಿಯೊಬ್ಬರು ಸರಾಸರಿ ತೂಕ 25. 20 ಜನ ಇದ್ರೆ ಸರಾಸರಿ ತೂಕ 25. ಒಬ್ಬ ಬಂದು ಜಾಯಿನ್ ಆದಾಗ ಸರಾಸರಿ ತೂಕ 26 ಆಗುತ್ತದೆ. ಸರಾಸರಿ ತೂಕ 26 ಆಗುತ್ತದೆ. ಇಲ್ಲ ಬೇಡ ಅಂತಂದ್ರೆ ನೀವು 27 ಮಾಡ್ಬೋದು. ಅಲ್ಲಿ ಸೇಮ್ ಇತ್ತ, 27 ಮಾಡ್ಬೋದು. 20 ಜನ ಇದ್ದಾರೆ, ಸರಾಸರಿ ತೂಕ 25. ಒಬ್ಬ ಬಂದು ಜಾಯಿನ್ ಆದ 27. ಇಲ್ಲಿ ನಿಮ್ಗೆ ಅರ್ಥ ಆಯ್ತು. ಒಬ್ಬ ಬಂದು ಜಾಯಿನ್ ಆದ್ಮೇಲೆ ಪ್ರತಿಯೊಬ್ಬರದ್ದು 27 ಆಯ್ತಾ? ಒಂದು ಜನ ಪ್ರತಿಯೊಬ್ಬರದ್ದು 27 ಆಯ್ತು. ಸೊ ಫಸ್ಟ್ ಇವಂದು ಈ 21 ಹೊರ ತಗೊಳ್ಳಿ. ಎಷ್ಟಾಯ್ತು? 27 ಒಂದು ಸೈಡ್ ಸಪರೇಟ್ ತಗೊಂಡಿವಿ. ಸೊ 25 ಇದು 27 ಆಯ್ತು. ಎಷ್ಟು ಹೆಚ್ಚಿಗೆ ಆಯ್ತು? 2 ಹೆಚ್ಚಿಗೆ ಆಯ್ತು. ಎಷ್ಟು ಜನದ್ದು? ಈ 20 ಜನದ್ದು 2 ಹೆಚ್ಚಿಗೆ ಆಯ್ತು. 2 ಹೆಚ್ಚಿಗೆ ಆಯ್ತು ಮೇಲೆ 20 ಜನದ 2 ಅಂದ್ಮೇಲೆ ಪ್ರತಿಯೊಬ್ಬರ ಹತ್ರ 2 ಹೆಚ್ಚಿಗೆ ಮಾಡಿದ್ರೆ ಎಷ್ಟಾಗುತ್ತೆ? 40 ಆಗುತ್ತೆ. ಇವೆರಡು ಕೂಡಿಸಿದ್ರೆ ಒಬ್ಬ ಬಂದಿರ್ತಾನ ವ್ಯಕ್ತಿ, ಆ ವ್ಯಕ್ತಿ ತೂಕ ಎಷ್ಟಾಯ್ತು? 40 + 27 ಅಂದ್ರೆ 67. ಗೊತ್ತಾಯ್ತಲ್ಲ ಕಾನ್ಸೆಪ್ಟ್? ಫಸ್ಟ್ 20 ಜನ ಇರ್ತಾರೆ, ಸರಾಸರಿ 25. ನೀವು ಇಂಟು ಮಾಡಿದ್ರೆ ಅಷ್ಟೇ ಬರುತ್ತೆ. 20 × 25, ಆಮೇಲೆ 21 × 27 ಮಾಡ್ರಿ, ಅದು ಕಳೀರಿ ಬರುತ್ತೆ. ಅಷ್ಟು ಮಾಡಬಹುದು. ಮೊದಲು 20 ಜನ ಇರ್ತಾರೆ, ಸೊ ಅವ್ರದ್ದು ಸರಾಸರಿ 25. ಬಂದು ಸೇರ್ತಾನೆ 27 ಆಗ್ತದೆ. ಅಂದ್ರೆ ಪ್ರತಿಯೊಬ್ಬರದ್ದು 27 ಆಗಂಗೆ. ಪ್ರತಿಯೊಬ್ಬರು 27 ಆದ್ರೆ ಬಂದು ಸೇರಿದ್ರೆ ನಿಮ್ಗೆ ತಕ್ಕೊಳ್ರಿ 27. ಸರಿ, 25 ಇದು 27 ಆಯ್ತು. ಎಷ್ಟು ಜಾಸ್ತಿ ಆಯ್ತು? ನಾವು 2 ಜಾಸ್ತಿ ಆಯ್ತು. ಎಷ್ಟು ಜನದ್ದು? 20 ಜನದ 2 ಜಾಸ್ತಿ ಆಯ್ತು. 20 ಜನದ 2 ಜಾಸ್ತಿ ಆಗಿದೆ ಅಂದ್ರೆ 40 ಜಾಸ್ತಿ ಆಯ್ತಾ? ಪ್ರತಿಯೊಬ್ಬರು 67. ನೀವು ಬಂದ ಮೇಲೆ 67 ಆಡ್ ಆದ್ಮೇಲೆ ಸರಾಸರಿ 2 ಹೆಚ್ಚಾಗುತ್ತೆ. ಇದೆ ಸರ್. ಇನ್ನೊಂದು ಕ್ವಶನ್ಸ್ ನಿಮ್ಗೆ. ಇವಾಗ 10 ಜನ ಇದ್ದಾರೆ, 10 ಜನ ಇದಾರೆ ಅನ್ಕೊಡ್ರಿ. ಫಸ್ಟ್ 10 ಜನ ಇರ್ತಾರೆ, ಸರಾಸರಿ ವಯಸ್ಸು 32. ಸರಾಸರಿ ವಯಸ್ಸು 30. ಇಲ್ಲಿ ಸರಾಸರಿ ತೂಕ ಅನ್ಕೊಡ್ರಿ. ಏನಾದ್ರು 10 ಜನ ಇರ್ತಾರೆ, ಸರಾಸರಿ. ಇಬ್ಬರು ಬಂದು ಜಾಯಿನ್ ಆದ್ರೆ, ಅವಾಗ ಬಂದಾಗ ಗೊತ್ತಾಯ್ತು ನಿಮ್ಗೆ. ಇಬ್ಬರು ಬಂದು ಜಾಯಿನ್ ಆದ್ಮೇಲೆ ಸರಾಸರಿ 32 ಆಗುತ್ತದೆ. ಫಸ್ಟ್ 10 ಜನ ಇದ್ರು, ಸರಾಸರಿ ಎಷ್ಟಿತ್ತು? 30 ಇತ್ತು. ಫಸ್ಟ್ 10 ಜನ ಇದ್ರು 30 ಇತ್ತು. ಆಮೇಲೆ ಇಬ್ರು ಬಂದು ಜಾಯಿನ್ ಆದ್ರೆ, ಇಬ್ರು ಬಂದು ಜಾಯಿನ್ ಆದ್ಮೇಲೆ ಸರಾಸರಿ ಎಷ್ಟಾಯ್ತು? 32 ಆಯ್ತು. ಅಂದ್ರೆ ಇಬ್ರು ಬಂದ್ಮೇಲೆ ಪ್ರತಿಯೊಬ್ಬರದು 32 ಆಯ್ತು. ಪ್ರತಿಯೊಬ್ಬರದು ಎಷ್ಟಾಯ್ತು? 32 ಆಯ್ತು. ಸೊ ಇಲ್ಲಿ ನೋಡ್ರಿ, ಇಬ್ರು ಬಂದ್ರಲ್ಲ, ಆ ಇಬ್ರು ಬಂದ್ಮೇಲೆ 32 ಆಯ್ತಲ್ಲ. ಸೊ ಇಬ್ರು ತಗೊಳ್ರಿ ಸೈಡ್, ನಿಮ್ದು ನಿಮ್ ಫ್ರೆಂಡ್ ಅನ್ಕೊಡ್ರಿ. 32 ಒಬ್ಬಂದು, 32 ಒಬ್ಬಂದು. ಇಬ್ರು ಬಂದ್ಮೇಲೆ 32 ಆಯ್ತು. ಇವಾಗ ಪ್ರತಿಯೊಬ್ಬರದು 32 ಆಯ್ತಲ್ಲ. 35 32 ಆಗಿದ್ರೆ 2 ಹೆಚ್ಚಿಗೆ ಐತಿ. ಎಷ್ಟು ಜನದ 2 ಹೆಚ್ಚಿಗೆ ಆಯ್ತು? 2 ಹೆಚ್ಚಿಗೆ ಐತಲ್ಲ. ಎಷ್ಟು ಜನದ್ದು? 10 ಜನದ 2 ಹೆಚ್ಚಿಗೆ ಆಯ್ತು. ಅಂದ್ರೆ ಪ್ರತಿಯೊಬ್ಬರದು 2 ಹೆಚ್ಚಿಗೆ 20 ಹೆಚ್ಚಿಗೆ ಐತಿ. ಟೋಟಲ್ 20 ಹೆಚ್ಚಿಗೆ. ಸೊ ಇದೆಲ್ಲ ಆಡ್ ಮಾಡಿದ್ರೆ ಇವ್ರಿಬ್ರದ್ದು ಎಷ್ಟು ಸಿಗುತ್ತೆ? ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 30 30 20. 30 ಮತ್ತು 60 80. 2 2 4 84. ಇವ್ರಿಬ್ರದ್ದು ಎಷ್ಟಾಯ್ತು? 84 ಆಯ್ತು. ಅಕಸ್ಮಾತ್ ಇವ್ರಿಬ್ರು ಸರಾಸರಿ ಕೇಳಿದ್ರೆ 84 / 2. ಸರಾಸರಿ ಅಂದ್ರೆ ಏನು? 84 ಇದೆ, ಇವ್ರಿಬ್ರು ಸೇರಿದ್ರೆ 84. ಸರಾಸರಿ ಅಂದ್ರೆ ಏನು? ಈ 84 ಇಬ್ರಿಗೆ ಸಮನಾಗಿ ಹಂಚೋದು. ಈ 84 ವಯಸ್ಸರನ್ನು ಕೊಟ್ರಿ, ತೂಕರನ್ನು ಕೊಟ್ರಿ, 84 ಇದೆ. ಈ 84ನ ಇಬ್ಬರಿಗೆ ಸರಾಸರಿ ಹಂಚಿದ್ವಿ, ಅದೇ ಅಂದ್ರೆ ಸಮನಾಗಿ, ಸಾರಿ 84ನ ಸಮನಾಗಿ ಹಂಚಿದ್ವಿ, ಅದೇ ಸರಾಸರಿ. ಇವಾಗ 3 ಜನ ಇದ್ರು, 84ನ 3 ಜನಕ್ಕೂ ಸಮನಾಗಿ ಹಂಚಿದ್ರೆ ಅದೇ ಸರಾಸರಿ. ಸರಾಸರಿ ಅಂದ್ರೆ ಸಮನಾಗಿ ಹಂಚುವುದು. ಆಯ್ತಾ? ಸೇಮ್ ಇದೆ. ನಿಮ್ ಒಂದು ಕ್ವಶನ್ ಇದು ಕಮೆಂಟ್ ಮಾಡಿ ಆನ್ಸರ್ನ. ಫಸ್ಟ್ 25 ಜನ ಇದ್ದಾರೆ. 25 ಜನದ ಸರಾಸರಿ ತೂಕ ಎಷ್ಟು? 31. 25 ಜನ ಸರಾಸರಿ ತೂಕ 31. ಇಬ್ರು ಬಂದು ಸೇರ್ತಾರೆ, ಇಬ್ರು ಬಂದು ಜಾಯಿನ್ ಆಗ್ತಾರೆ. ಇಬ್ರು ಬಂದು ಜಾಯಿನ್ ಆದ್ಮೇಲೆ ಇವ್ರು ಸರಾಸರಿ ಏನಾಗುತ್ತೆ? ತೂಕ ಅಂತಾರೆ 32.5 ಆಗ್ತದೆ. 25 ಜನ ಇರ್ತಾರೆ, ಸರಾಸರಿ ತೂಕ ಎಷ್ಟು? 31. ಇಬ್ರು ಬಂದು ಜಾಯಿನ್ ಆದ್ಮೇಲೆ ಸರಾಸರಿ ತೂಕ ಎಷ್ಟಾಗುತ್ತೆ? 32.5 ಆಗ್ತದೆ. ಈ ಆನ್ಸರ್ ಅವರಿಬ್ಬರ ಕ್ವಶನ್ ಏನಂತಾರೆ? ಅವರಿಬ್ಬರ ಸರಾಸರಿ ತೂಕ ಎಷ್ಟು? ಅವರಿಬ್ಬರ ತೂಕ ಕೇಳಿಲ್ಲ, ಅವರಿಬ್ಬರ ಸರಾಸರಿ ತೂಕ ಎಷ್ಟು? ಕಮೆಂಟ್ ಮಾಡ್ರಿ. ಈ ಕ್ವಶನ್ ಕಮೆಂಟ್ ಮಾಡ್ರಿ. ಈ ತರ ಕ್ವಶನ್ಸ್ ಟೈಮ್ ಅಂಡ್ ಡಿಸ್ಟೆನ್ಸ್ ಮೇಲೆ ಕ್ವಶನ್ಸ್. ಕೇಸ್ 2015 ಕ್ವಶನ್ಸ್ ಇದು ಸೇಮ್ ಕ್ವಶನ್. 2015 ಕೇಸ್ ಕ್ವಶನ್ ಇದು. ಕೇಸ್ ಕ್ವಶನ್ ಅಂದ ತಕ್ಷಣ ಏನೋ ಟಫ್ ಇದೆ, ಬಹಳ ಡಪ್ತ್ ಇದೆ, ಏನಿಲ್ಲ.
ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಇದಕ್ಕೆ ನೀವು ಪೆನ್ ಯೂಸ್ ಮಾಡಂಗಿಲ್ಲ, ಈ ಕ್ವಶನ್ಗೆ ಪೆನ್ ಯೂಸ್ ಮಾಡಂಗಿಲ್ಲ. ಕರೆಕ್ಟಾಗಿ ಕ್ವಶನ್ ಅರ್ಥ ಮಾಡ್ಕೊಂಡು ಒಂದು ಎಕ್ಸ್ಪ್ರೆಸ್ ರೈಲು 100 ಕಿಲೋಮೀಟರ್ ಪರ್ ಗಂಟೆಗೆ. ಫಸ್ಟ್ ಇದು ಗೊತ್ತಿರಬೇಕು ನಿಮ್ಗೆ, 100 ಕಿಲೋಮೀಟರ್ ಪರ್ ಗಂಟೆಗೆ ಅಂದ್ರೆ 100 ಕಿಲೋಮೀಟರ್ ಪರ್ ಅವರ್, ಹಿಂಗಂದ್ರೆ ಗೊತ್ತಿರಬೇಕು ನಿಮ್ಗೆ. 100 ಕಿಲೋಮೀಟರ್ ಪರ್ ಗಂಟೆಗೆ ಕೇಳಿದ್ರೆ 100 ಕಿಲೋಮೀಟರ್ ಪರ್ ಗಂಟೆಗೆ ಅಂತಂದ್ರೆ 100 ಕಿಲೋಮೀಟರ್ ಹೋಗುತ್ತೆ ಅಂದ್ರೆ ಪರ್ ಗಂಟೆಗೆ ಅಂತಂದ್ರೆ 100 ಕಿಲೋಮೀಟರ್ ಹೋಗುತ್ತೆ ಒಂದು ತಾಸಿಗೆ. ಇದು ಅರ್ಥ ಗೊತ್ತಿರಬೇಕು. 100 ಕಿಲೋಮೀಟರ್ ಪರ್ ಗಂಟೆಗೆ, 100 ಕಿಲೋಮೀಟರ್ ಪರ್ ಗಂಟೆಗೆ ಅಂತಂದ್ರೆ ಒಂದು ಗಂಟೆಗೆ 100 ಕಿಲೋಮೀಟರ್ ಹೋಗುತ್ತಾ, ಒಂದು ಗಂಟೆಗೆ 100 ಕಿಲೋಮೀಟರ್ ಹೋಗುತ್ತೆ ಅಂತ ಅರ್ಥ. ಇದ್ರ ಅರ್ಥ ಇದ್ರ ಮೀನಿಂಗ್ ಗೊತ್ತಿರಬೇಕು ಫಸ್ಟ್ಗೆ. 100 ಕಿಲೋಮೀಟರ್ ಪರ್ ಅವರ್ ಎಲ್ಲ ಓದ್ತೀವಿ, 100 ಕಿಲೋಮೀಟರ್ ಪರ್ ಅವರ್, 100 ಮೀಟರ್ ಪರ್ ಸೆಕೆಂಡ್ ಅಂತೇಳಿ. ಹಿಂಗಂದ್ರೆ 100 ಮೀಟರ್ ಪರ್ ಸೆಕೆಂಡ್ ಅಂತಂದ್ರೆ ಒಂದು ಸೆಕೆಂಡ್ 100 ಮೀಟರ್ ಹೋಗ್ತೀವಿ, ಒಂದು ಸೆಕೆಂಡ್ 100 ಮೀಟರ್ ಹೋಗ್ತೀವಿ ಅಂತ ಅರ್ಥ. ಪರ್ ಅಂತಂದ್ರೆ ಈ ಸೆಕೆಂಡ್, ಒಂದು ಸೆಕೆಂಡ್ಗೆ 100 ಮೀಟರ್ ಹೋಗುತ್ತೆ, 100 ಮೀಟರ್ ಹೋಗುತ್ತೆ ಅರ್ಥ. ಇದು ಸೇಮ್ 100 ಕಿಲೋಮೀಟರ್ ಪರ್ ಗಂಟೆಗೆ ಅಂದ್ರೆ ಒಂದು ಗಂಟೆಗೆ 100 ಕಿಲೋಮೀಟರ್ ಹೋಗುತ್ತೆ. ಪ್ರತಿ 100 ಕಿಲೋಮೀಟರ್ ನಂತರ, ಪ್ರತಿ 100 ಕಿಲೋಮೀಟರ್ ನಂತರ 3 ನಿಮಿಷಗಳವರೆಗೆ ನಿಲ್ಲುತ್ತದೆ. ಇಲ್ಲೇ ನೋಡ್ರಿ ಕ್ವಶನ್ ಕರೆಕ್ಟ್ ಆಗಿ ಓದ್ಕೊರಿ. ಪ್ರತಿ 100 ಕಿಲೋಮೀಟರ್ ಹೋಗುತ್ತಾ 3 ನಿಮಿಷ ನಿಲ್ಲುತ್ತೆ ಕೊಟ್ಟಾರ ಕ್ವಶನ್ ಅಲ್ಲಿ. ಪ್ರತಿ 100 ಕಿಲೋಮೀಟರ್ ಹೋಗುತ್ತಾ 3 ನಿಮಿಷ ನಿಲ್ಲುತ್ತೆ ಅಂತ ಕೊಟ್ಟಾರ. 600 ಕಿಲೋಮೀಟರ್ ಅಂತರದಲ್ಲಿ ಇರುವ 2 ಸ್ಥಳಗಳ ನಡುವೆ ಸಂಚರಿಸಲು ಅದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳ್ಯಾರ. ಏನು ಇಲ್ಲ, ಇಲ್ಲೊಂದು ಪಾಯಿಂಟ್ ಎ ಒಂದು ಪಾಯಿಂಟ್ ಐತಿ, ನೆಕ್ಸ್ಟ್ ಬಿ ಅಂತ ಒಂದು ಪಾಯಿಂಟ್ ಐತಿ, ಎ ಇಂದ ಬಿ, ಎ ಒಂದು ಪಾಯಿಂಟ್ ಐತಿ, ಬಿ ಒಂದು ಪಾಯಿಂಟಿಗೆ ಎಷ್ಟು ಡಿಸ್ಟೆನ್ಸ್ ಐತಿ ಕೊಟ್ಟಿದ್ದಾರೆ ಅವರು. ಟೋಟಲ್ ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ಕೊಟ್ಟಿದ್ದಾರೆ, 600 ಕಿಲೋಮೀಟರ್ ಕೊಟ್ಟಿದ್ದಾರೆ ಟೋಟಲ್. ಇಲ್ಲಿದ್ದ ಇಲ್ಲಿ ಅಂದ್ರೆ ನಾವು ಆಕ್ಚುಲಿ ಮುದ್ದೇಬಾಳದಲ್ಲಿ, ಮುದ್ದೇಬಾಳದಿಂದ ಬೆಂಗಳೂರು ಹೋಗಕ್ಕೆ ಎಷ್ಟು 600 ಕಿಲೋಮೀಟರ್ ಡಿಸ್ಟೆನ್ಸ್ ಐತಿ. ಓಕೆ, 600 ಕಿಲೋಮೀಟರ್ ಡಿಸ್ಟೆನ್ಸ್ ಏನ್ ಕೊಟ್ಟಿದ್ರೆ 100 ಕಿಲೋಮೀಟರ್ ಪರ್ ಅವರ್ ಹೋಗ್ತಿದೆ ಅಂದ್ರೆ ಒಂದು ತಾಸಿಗೆ 100 ಕಿಲೋಮೀಟರ್ ಹೋಗುತ್ತೆ ಅಂತ ಕೊಟ್ಟಾರ. ಒಂದು ತಾಸಿಗೆ 100 ಕಿಲೋಮೀಟರ್ ಹೋಗುತ್ತೆ ಅಂತ ಕೊಟ್ಟಾರ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಪ್ರತಿ 100 ಕಿಲೋಮೀಟರ್ಗೆ 3 ನಿಮಿಷ ನಿಲ್ಲುತ್ತೆ ಅಂತ ಕೊಟ್ಟಾರ. ಕ್ವಶನ್ ಎಷ್ಟು ಚಂದಿದೆ ಅಂತಂದ್ರೆ ಇದು ಇಟ್ಟೇನು ಏನ್ ಡೈಗ್ರಾಮ್ ಹಾಕೋದು ಇಲ್ಲೇ ಗೊತ್ತಾಗ್ಬಿಡುತ್ತೆ. 100 ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ, ಸೊ 600 ಕಿಲೋಮೀಟರ್ ಹೋಗ್ತಾರೆ 6 ತಾಸು ಬೇಕು, 600 ಕಿಲೋಮೀಟರ್ ಹೋಗ್ತಾರೆ 6 ತಾಸು ಬೇಕು. ನೆಕ್ಸ್ಟ್ 100 ಕಿಲೋಮೀಟರ್ಗೆ 3 ನಿಮಿಷ ನಿಲ್ಲುತ್ತೆ ಅಂತ ಕೊಟ್ಟಾರ. 600 ಕಿಲೋಮೀಟರ್ ಒಳಗಡೆ 100 ಕಿಲೋಮೀಟರ್ ಎಷ್ಟು ಸಲ ಬರುತ್ತೆ, 5 ಸಲ ಬರುತ್ತೆ. ಅಂದ್ರೆ 3 ನಿಮಿಷ 5 ಸಲ 15 ನಿಮಿಷ. ಕ್ವಶನ್ ಓದ ತಕ್ಷಣ ನಿಮ್ಗೆ 15 ಗೊತ್ತಾಗುತ್ತೆ, 6 ತಾಸು 15 ನಿಮಿಷ ಅಂತ ಕ್ವಶನ್ ಓದ ತಕ್ಷಣ ಮಾಡೋದೇ ಬೇಡ. ಬಟ್ ಕರೆಕ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ. ಈ ಇಂದ ಬಿ ಎಷ್ಟು ಟೋಟಲ್ ಎಷ್ಟು ಡಿಸ್ಟೆನ್ಸ್ ಇದೆ, 600 ಕಿಲೋಮೀಟರ್ ಇದೆ. ಓಕೆ, ಪ್ರತಿ 100 ಕಿಲೋಮೀಟರ್ 1 ಗಂಟೆ ಹೋಗ್ತೈತಿ. ಅಂದ್ರೆ 1 ಗಂಟೆಗೆ 100 ಕಿಲೋಮೀಟರ್ ಹೋಗ್ತೈತಿ. ನೆಕ್ಸ್ಟ್ 1 ಗಂಟೆ 100 ಕಿಲೋಮೀಟರ್ ಹೋಗ್ತೈತಿ, 1 ಗಂಟೆ 100 ಕಿಲೋಮೀಟರ್ ಹೋಗ್ತೈತಿ, 1 ಗಂಟೆ 100 ಕಿಲೋಮೀಟರ್ ಹೋಗ್ತೈತಿ, 1 ಗಂಟೆ 100 ಕಿಲೋಮೀಟರ್. ಸೊ ಇಲ್ಲಿ 600 ಕಿಲೋಮೀಟರ್, 600 ಕಿಲೋಮೀಟರ್ ಇದೆ ಟೋಟಲ್ ಡಿಸ್ಟೆನ್ಸ್. 600 ಕಿಲೋಮೀಟರ್ 100 ಗಂಟೆ 100 ಕಿಲೋಮೀಟರ್ 1 ತಾಸು, 100 ಕಿಲೋಮೀಟರ್ 1 ತಾಸು, 100 ಕಿಲೋಮೀಟರ್ 1 ತಾಸು, 100 ಕಿಲೋಮೀಟರ್ 1 ತಾಸು. ಸೇಮ್ ಇಷ್ಟ 600 ಕಿಲೋಮೀಟರ್ 6 ತಾಸು. ನಿಮ್ಗೆ ಗೊತ್ತಾಗಲಿಲ್ಲ ಫಾರ್ಮುಲಾ ಎಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಐತಿ. ಇನ್ನೊಂದು ಇದು ನಿಮ್ಗೆ ನೆನಪಿರ್ಲಿಲ್ಲ, ಎಸ್ ಈಕ್ವಲ್ ಡಿ ಬೈ ಟಿ ನೆನಪಿರ್ಲಿಲ್ಲ ಅಂತಂದ್ರೆ ಎಸ್ ಟಿ ಡಿ ಈ ಫಾರ್ಮುಲಾ ಹಾಕೋದು. ಎಸ್ ಟಿ ಡಿ ಈ ಫಾರ್ಮುಲಾ ಇದೇನಿಲ್ಲ, ಒಂದು ತ್ರಿಭುಜ ಹಾಕಿ ಅದರಲ್ಲಿ 3 ಕಾನೆ ಮಾಡಿ ಎಸ್ ಟಿ ಡಿ. ನಿಮ್ಗೆ ಸ್ಪೀಡ್ ಬೇಕಾಯ್ತಾ ಡಿ ಬೈ ಎಸ್, ಟೈಮ್ ಬೇಕಾಯ್ತಾ ಸ್ಪೀಡ್ ಬೇಕಾಯ್ತಾ ಡಿ ಬೈ ಟಿ, ಟೈಮ್ ಬೇಕಾಯ್ತಾ ಡಿ ಬೈ ಎಸ್, ಅದೇ ಡಿಸ್ಟೆನ್ಸ್ ಬೇಕಾಯ್ತಂದ್ರೆ ಎಸ್ ಇಂಟು ಟಿ. ಒಂದು ತ್ರಿಭುಜ ಹಾಕಿದ್ರೆ 3 ಫಾರ್ಮುಲಾ ಅದ್ರಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ ಎಸ್ ಈಕ್ವಲ್ ಟು ಡಿ ಬೈ ಟಿ ಇದೆ. ಸ್ಪೀಡ್ ಎಷ್ಟಿದೆ, 100 ಕಿಲೋಮೀಟರ್ ಇದೆ, 100 ಕಿಲೋಮೀಟರ್. ಡಿಸ್ಟೆನ್ಸ್ ಎಷ್ಟಿದೆ, 600 ಇದೆ. ಟೈಮ್ ನಮ್ಗೆ ಕಂಡುಹಿಡಿಯಬೇಕು. ಈ ಟಿ ಕಡೆ ತೊಗೊಂಡ್ರಿ 600 ಡಿವೈಡ್ ಬೈ 100, 100 1 100 6. ಟೈಮ್ ಎಷ್ಟಾಯ್ತು, 6 ತಾಸು ಆಯ್ತು. ಇಲ್ಲ ನಿಮ್ಗೆ ಫಾರ್ಮುಲಾ ಹಾಕೋದು ಬೇಕಾಗಿಲ್ಲ ನಿಮ್ಗೆ. ಟೋಟಲ್ 600 ಕಿಲೋಮೀಟರ್ ಇದೆ. ತಾಸಿಗೆ 100 ಕಿಲೋಮೀಟರ್ ಹೋಗ್ತಾನೆ ಅಂದ್ರೆ 600 ಕಿಲೋಮೀಟರ್ ಹೋಗ್ತಾನೆ 6 ತಾಸು ಬೇಕು. ನಿಮ್ಗೆ ಗೊತ್ತಾಯ್ತು 600 ಕಿಲೋಮೀಟರ್ ಹೋಗಿ ಎಷ್ಟು ಬೇಕು, 6 ತಾಸು ಬೇಕು, ಅಂದ್ರೆ 6 ಅವರ್ ಬೇಕು. ಮತ್ತೆ ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ ಪ್ರತಿ 100 ಕಿಲೋಮೀಟರ್ ನಂತರ 3 ನಿಮಿಷ ನಿಲ್ಲುತ್ತದೆ. ಕರೆಕ್ಟ್ ಆಗಿ ಕೇಳ್ಕೊರಿ. ಪ್ರತಿ 100 ಕಿಲೋಮೀಟರ್ ಹೋದಾಗ 3 ನಿಮಿಷ ನಿಲ್ತದೆ. ಫಸ್ಟ್ ಗೆ 0 ಇಂದ 100 ಕಿಲೋಮೀಟರ್ 3 ನಿಮಿಷ ನಿಲ್ತೈತಿ. ನೆಕ್ಸ್ಟ್ 100 ಇಂದ 200 ಕಿಲೋಮೀಟರ್ 3 ನಿಮಿಷ ನಿಲ್ತೈತಿ. ಮತ್ತೆ 100 ಕಿಲೋಮೀಟರ್ 3 ನಿಮಿಷ ನಿಲ್ತದೆ. ಮತ್ತೆ 100 ಕಿಲೋಮೀಟರ್ 3 ನಿಮಿಷ ನಿಲ್ತದೆ. ಮತ್ತೆ 100 ಕಿಲೋಮೀಟರ್ 3 ನಿಮಿಷ ನಿಲ್ತದೆ. ನೆಕ್ಸ್ಟ್ ಇಲ್ಲಿ ಹೋದಾಗ ಕನ್ಫ್ಯೂಸ್ ಆಗಿ ನೀವೇನಾದ್ರು ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. 100 ಕಿಲೋಮೀಟರ್ ಆಯ್ತಾ 3 ನಿಮಿಷ, 100 ಕಿಲೋಮೀಟರ್ ಆಯ್ತಾ 100 ನಿಮಿಷ, 100 ಕಿಲೋಮೀಟರ್ 3 ನಿಮಿಷ, 100 ಕಿಲೋಮೀಟರ್ 3 ನಿಮಿಷ, 100 ಕಿಲೋಮೀಟರ್ 3 ನಿಮಿಷ. ಇಲ್ಲಿಂದ ಇಲ್ಲಿಗೆ 500 ಕಿಲೋಮೀಟರ್ ಆಯ್ತಾ. ಇಲ್ಲ ನಾನು 600 ಕಿಲೋಮೀಟರ್ ಇಲ್ಲಿನೂ 3 ನಿಮಿಷ ಅಂತ ತಗೊಂಡ್ರೆ ಇಲ್ಲೇ ಅನ್ನೋದು ಅವ್ರೇನ್ ಕೇಳಿದ್ರೆ ಪ್ರತಿ 100 ಕಿಲೋಮೀಟರ್ಗೆ 3 ನಿಮಿಷ ನಿಲ್ಲುತ್ತೆ ಅಂತ ಕೇಳ. ಫಸ್ಟ್ 100, 200, 300, 400, 500 ಕಿಲೋಮೀಟರ್ 3 ನಿಮಿಷ ನಿಲ್ಲುತ್ತದೆ. ಅದೇ ನೆಕ್ಸ್ಟ್ 600 ಕಿಲೋಮೀಟರ್ಗೆ ಅಲ್ಲಿ ಏನಕ್ಕೆ ನಿಂದಿರ್ಬೇಕು, ಅಲ್ಲಿ ರೀಚ್ ಆಗ್ಬಿಟ್ಟು ಆ ಪಾಯಿಂಟ್ಗೆ ರೀಚ್ ಆದ. ಆ ಪಾಯಿಂಟ್ ರೀಚ್ ಆದ 3 ನಿಮಿಷ ಅಲ್ಲ, ಅಲ್ಲೇ ಇರ್ತಾನೆ ವಾಪಸ್ ಕೆಲಸ ಇರಲಿಲ್ಲ ಅಂತಂದ್ರೆ
ಇಲ್ಲಿಂದ ಇಲ್ಲಿಗೆ ನಿಂತ್ಕೊಂಡ್ ಬರ್ತಾನೆ 100 ಕಿಲೋಮೀಟರ್ 100 ಸ್ಟಾಪ್ ಮಾಡ್ಕೊಂಡ್ ಬರ್ತಾನೆ 3 ನಿಮಿಷ. ಲಾಸ್ಟಿಗೆ ಎಂಡಿಗೆ ಹೋಗ್ಬೇಕಾದ್ರೆ ರೀಚ್ ಆದ್ಮೇಲೆ ನಿಲ್ಲೋ ಅವಶ್ಯಕತೆ ಇಲ್ಲ. ರೀಚ್ ಆದ್ಮೇಲೆ ಎಂಡ್ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 6 ತಾಸು ಆಯ್ತಾ? ಎಷ್ಟು ನಿಮಿಷ ನಿಂತ? 3 ನಿಮಿಷ 3 5 ಸಲ ನಿಂತ ನಾವು. ಅಂದ್ರೆ 3 5 15 ನಿಮಿಷ ಎಕ್ಸ್ಟ್ರಾ. ಎಷ್ಟು ನಿಮಿಷ ಅಲ್ಲಿ ವೇಟ್ ಮಾಡಿದ? 15 ನಿಮಿಷ ನಿಂತ. ನಿಂದ್ರಬೇಕಾಗಿಲ್ಲ ಅಂತಂದ್ರೆ ಇಲ್ಲಿದಲ್ಲಿ ಹೋಗಕ್ಕೆ 6 ತಾಸು ಬೇಕು. ಡೈರೆಕ್ಟ್ ಆಗಿ ಇಲ್ಲಿದಲ್ಲಿ ಹೋಗಕ್ಕೆ 6 ತಾಸು ಬೇಕು. ಅದೇ ನಿಲುಗಡೆ ಅಂತ ಕೇಳ್ತಾರೆ. ನಿಲುಗಡೆ ಅಂತ ನಿಂತ್ರೆ 100 ಕಿಲೋಮೀಟರ್ಗೆ 3 ನಿಮಿಷ ನಿಂತ. ನೆಕ್ಸ್ಟ್ ಸ್ಟಾಪ್ ಮಾಡ್ಕೊಂಡು ಹೋದ ಎಷ್ಟು? 15 ನಿಮಿಷ ನಿಂತವ. ಎಲ್ಲ ಕಡೆ ಅಂದ್ರೆ 15 ನಿಮಿಷ ನಿಂತ. ಈ ಕ್ವಶನ್ ಇದು ಅರ್ಥ ಆಗಿತ್ತು. ಕ್ವಶನ್ ಓದಿದ ತಕ್ಷಣ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಇಲ್ಲೇ ಗೊತ್ತಾಗುತ್ತೆ. 100 ಕಿಲೋಮೀಟರ್ ಪರ್ ಅವರ್ ಉಂಟಂತಂದ್ರೆ 600 ಕಿಲೋಮೀಟರ್ 6 ತಾಸು. ಪ್ರತಿ 100 ಕಿಲೋಮೀಟರ್ಗೆ 3 ನಿಮಿಷ ನಿಂತ ಅಂದ್ರೆ ಪ್ರತಿ 100 ಕಿಲೋಮೀಟರ್ ಹೋದಾಗ ಒಮ್ಮೆ 3 ನಿಮಿಷ ಅಂದ್ರೆ 5 ಸಲ ಬರುತ್ತೆ. 600 ಕಿಲೋಮೀಟರ್ ಅಲ್ಲಿ 5 ಸಲ 500 ಬರುತ್ತೆ. ಆಮೇಲೆ ಅದು ಕನ್ಫ್ಯೂಸ್ ಆಗಬಾರ್ದು. ಆಪ್ಷನ್ ನೋಡಿ, ಫಸ್ಟ್ ಆಪ್ಷನ್ 6 hours 80 minutes. ನಾವೇನ್ ಮಾಡ್ತೀವಿ? 600 ಕಿಲೋಮೀಟರ್ ಅಲ್ಲ, ಸೊ ಪ್ರತಿ 100 ಕಿಲೋಮೀಟರ್ 3 ನಿಮಿಷ ಅಂತ 3 6 18 ಅನ್ಕೋತೀವಿ. ಆ 600 ಕಿಲೋಮೀಟರ್ ಹೋದಾಗ ಏನಕ್ಕೆ ನಿಂದಿರ್ಬೇಕು? ಅಲ್ಲಿ ನಿಂದ್ರಂಗಿಲ್ಲವ. ಫಸ್ಟ್ 3 ನಿಮಿಷ, ಆಮೇಲೆ 3 ನಿಮಿಷ, ಆಮೇಲೆ 3, ಆಮೇಲೆ 3. ಸೊ 500 ಕಿಲೋಮೀಟರ್ 3 ನಿಮಿಷ ನಿಂದ್ರೆ ಮುಗಿತು. ಆಮೇಲೆ ರೀಚ್ ಆದವ ಅಲ್ಲಿ 6 hours ರೀಚ್ ಆದ. ನಡಬರ್ಕೆ ಎಷ್ಟು? 50 minutes ತಗೊಂಡಿದ್ದಾವ. 6 ತಾಸು 15 ನಿಮಿಷ. ಇದು ಆನ್ಸರ್. ಇನ್ನೊಂದು ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಟೈಮ್ ಏನೇ ಕೊಳ್ಳಿ ನಮ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. ಫಸ್ಟ್ ಈ ಫಾರ್ಮುಲಾ S=d/t. ಇದು ಕರೆಕ್ಟಾಗಿ ಗೊತ್ತಿರಬೇಕು ಸ್ಪೀಡ್. ಇನ್ನೊಂದು ಇದರಲ್ಲಿ ಜಾಸ್ತಿ ಕಿಲೋಮೀಟರ್ ಪರ್ ಅವರ್, ಇದ್ರ ಮೀನಿಂಗ್ ಗೊತ್ತಿರಬೇಕು. ನೆಕ್ಸ್ಟ್ ಮೀಟರ್ ಪರ್ ಸೆಕೆಂಡ್, ಇದ್ರ ಮೀನಿಂಗ್ ಗೊತ್ತಿರಬೇಕು. ಕಿಲೋಮೀಟರ್ ಪರ್ ಅವರ್ ಅಂತಂದ್ರೆ ಏನು, ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಕಿಲೋಮೀಟರ್ ಪರ್ ಅವರ್ ಇದೆ, ಇದು ಮೀಟರ್ ಪರ್ ಸೆಕೆಂಡ್ ಅಂತ ಬರೀತೀವಿ. ಇದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ ಒಂದು ತಾಸಿಗೆ ಎಷ್ಟು ಕಿಲೋಮೀಟರ್ ಹೋಗ್ತಾನೆ. ಇವಾಗ 50 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಒಂದು ತಾಸಿಗೆ 50 ಕಿಲೋಮೀಟರ್ ಹೋಗ್ತಾನೆ. ಅದೇ 50 ಮೀಟರ್ ಪರ್ ಸೆಕೆಂಡ್ ಅಂದ್ರೆ 1 ಸೆಕೆಂಡ್ಗೆ 50 ಮೀಟರ್ ಹೋಗ್ತಾನ ಅಂತ ಅರ್ಥ. 50 ಮೀಟರ್ 1 ಸೆಕೆಂಡ್ 50 ಮೀಟರ್ ಹೋಗ್ತಾನ ಅಂತ ಅರ್ಥ. ಇನ್ನೊಂದು ಜಾಸ್ತಿ ಎಕ್ಸಾಮ್ ಕನ್ಫ್ಯೂಸ್ ಆಗ ಎಲ್ರಿಗೂ ಈ ಕಿಲೋಮೀಟರ್ ಕೊಟ್ಟಿರ್ತಾರೆ, ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿದೆ ಹೆಂಗ ಅಂತ ಹೇಳಿ. ಈಗ ಒಂದು ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲ್ 54 ಕಿಲೋಮೀಟರ್ ಪರ್ ಅವರ್ ಇದೆ. ಇದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ರಿ ಅಂತ ಹೇಳ್ತಾರೆ. 54 ಕಿಲೋಮೀಟರ್ ಪರ್ ಅವರ್ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕಾದ್ರೆ ಏನಿಲ್ಲ, 54 ಇಂಟು ಮೀಟರ್ ಪರ್ ಸೆಕೆಂಡ್ ಕೇಳಿದಾರ. ಸೊ ಸಣ್ಣದು ಕೇಳಿದಾರ 5/18 ಹಚ್ಚಬೇಕು. ನಿಮ್ ಕನ್ಫ್ಯೂಸ್ 5/18 ಯಾವಾಗ ಹಚ್ಚಬೇಕು, 18/5 ಯಾವಾಗ ಹಚ್ಚಬೇಕು, ಬಹಳ ಕನ್ಫ್ಯೂಸ್ ಆಗುತ್ತೆ. 5/18 ಯಾವಾಗ ಹಚ್ಚಬೇಕು, 18/5 ಯಾವಾಗ ಹಚ್ಚಬೇಕು, ಬಹಳ ಕನ್ಫ್ಯೂಸ್ ಆಗುತ್ತೆ. 5/18 ಯಾವಾಗ ಹಚ್ಚಬೇಕು ಅಂದ್ರೆ ಸಣ್ಣ ಬೇಕು ನಮ್ಗೆ, ಮೀಟರ್ ಪರ್ ಸೆಕೆಂಡ್ ಬೇಕು. ಸೊ ಸಣ್ಣ ಸಂಖ್ಯೆ ಮೇಲೆ ಬರೀರಿ. ಅದೇ ಕಿಲೋಮೀಟರ್ ಪರ್ ಅವರ್ ಬೇಕಾದ್ರೆ ಕಿಲೋಮೀಟರ್ ಪರ್ ಅವರ್ ದೊಡ್ಡದಲ್ಲ, ದೊಡ್ಡ ಸಂಖ್ಯೆ ಮೇಲೆ ಬರೀರಿ ಅಷ್ಟೇ. ಮೀಟರ್ ಪರ್ ಸೆಕೆಂಡ್ ನಿಮ್ಗೆ ಬೇಕು, ಮೀಟರ್ ಪರ್ ಸೆಕೆಂಡ್ ನಿಮ್ಗೆ ಬೇಕಂದ್ರೆ ಸಣ್ಣ ಸಂಖ್ಯೆ ಮೇಲೆ ಬರೀ. ಇಲ್ಲ ನಂಗೆ ಕಿಲೋಮೀಟರ್ ಪರ್ ಅವರ್ ಬೇಕಂದ್ರೆ ದೊಡ್ಡ ಸಂಖ್ಯೆ ಮೇಲೆ ಬರೀ. 5/18 ಬರೆದ್ರೆ ಸೊ 18 ಒಂದ್ಲೆ 18 3ಲೆ 54 5 15 ಮೀಟರ್ ಪರ್ ಸೆಕೆಂಡ್ ಆಯ್ತದೆ. 54 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಒಂದೇ, 15 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಒಂದೇ. ಹಿಂಗ ಅಂತಂದ್ರೆ ಪರ್ ಅವರ್ಗೆ 54 ಕಿಲೋಮೀಟರ್ ಹೋಗ್ತಾನೆ, ಇದು ಪರ್ ಸೆಕೆಂಡ್ಗೆ 15 ಮೀಟರ್ ಹೋಗ್ತಾನೆ. ಇದು ಅಂದ್ರೆ ಒಂದೇ, ಇದು ಅಂದ್ರೆ ವ್ಯಾಲ್ಯೂ ಒಂದೇ, ಬಟ್ ಹೇಳೋದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ, ಇದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ. ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೇಳಿದ್ರೆ ಅಂದ್ರೆ ಒಂದ್ ಸೆಕೆಂಡ್ ಇಷ್ಟು ಮೀಟರ್ ಹೋಗ್ತಾನ, ಅದೇ ಅವರ್ ಅಲ್ಲಿ ಹೇಳಿದ್ರೆ ಒಂದು ಅವರ್ಗೆ ಇಷ್ಟು ಮೀಟರ್ ಹೋಗ್ತಾನ ಅಂತ ಕೇಳ್ತೀವಿ. ಇದು ಗೊತ್ತಿರ್ಬೇಕಾ. ಮತ್ತೆ ಇನ್ನೊಂದು ನಿಮ್ಗೆ ಎಕ್ಸಾಮ್ ಅಲ್ಲಿ ಜಾಸ್ತಿ ಟೈಮ್ ಅಂಡ್ ವರ್ಕ್ ಅಂದ್ರೆ ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಜಾಸ್ತಿ ಯಾವ ತರ ಕೇಳ್ತಾರೆ ಅಂತಂದ್ರೆ ಕಿಲೋಮೀಟರ್ ಕೊಟ್ಟಿರ್ತಾರೆ, ಆಪ್ಷನ್ಸ್ ಅಲ್ಲೇ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ನಿಮ್ಗೆ ಆನ್ಸರ್ ಬಂದಿರುತ್ತೆ ಅದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಕ್ ಅಲ್ಲಿ ಕನ್ಫ್ಯೂಸ್ ಆಗೋದು ಅಂತ ಎಲ್ಲ ಮಾಡಬಾರ್ದು. ಮತ್ತೆ ಜಾಸ್ತಿ ಏನಕ್ಕೆ ಅಂತಂದ್ರೆ ಎವರೇಜ್ ಸ್ಪೀಡ್ ಮೇಲೆ ಕೇಳಿದೆ. ಎವರೇಜ್ ಸ್ಪೀಡ್ ಫಾರ್ಮುಲಾ ಗೊತ್ತಿರಬೇಕು. ಎವರೇಜ್ ಸ್ಪೀಡ್ ಮೇಲೆ ಗೊತ್ತಿರಬೇಕು. ಎವರೇಜ್ ಸ್ಪೀಡ್ ಫಾರ್ಮುಲಾ ಅಂತಂದ್ರೆ ಗೊತ್ತಿರ್ಬೋದು. ಎವರೇಜ್ ಸ್ಪೀಡ್ ಫಾರ್ಮುಲಾ ಅಂತಂದ್ರೆ ಎರಡು ಕೊಟ್ಟಿರ್ತಾರೆ, ಎರಡು ವ್ಯಾಲ್ಯೂ, ಎಕ್ಸ್ ಒಂದು ವೈ ಒಂದು, ಎರಡು ಸ್ಪೀಡ್ ಇದೆ. ಹೋಗುವಾಗ 15 ಕಿಲೋಮೀಟರ್, ಬರುವಾಗ 20 ಕಿಲೋಮೀಟರ್, ಈ ಎರಡು ಸ್ಪೀಡ್ ಏನೇ ಇದೆ. ಈ ಕ್ವಶನ್ ಆಕ್ಚುಲಿ ನಮ್ಮ ಸ್ಟೂಡೆಂಟ್ ಒಬ್ರು ಬರೆದಿದ್ದಾರೆ NTPC ಅಂದ್ರೆ ಸೇಮ್ ಕ್ವಶನ್. ಈಗ ನೋಡಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಎ ಪ್ಲೇಸ್ ಇಂದ ಬಿ ಪ್ಲೇಸ್ ಹೋಗ್ಬೇಕಾದ್ರೆ 15 ಕಿಲೋಮೀಟರ್ ಪರ್ ಅವರ್, ಬರ್ಬೇಕಾದ್ರೆ 30 ಕಿಲೋಮೀಟರ್ ಪರ್ ಅವರ್. ಇದೇ ಕ್ವಶನ್ ಫೈಂಡ್ ದ ಎವರೇಜ್ ಅಂತ ಕೇಳಿದ್ದಾರೆ. ಇದೇ ಕ್ವಶನ್ ಎ ಸ್ಥಳದಿಂದ ಬಿ ಸ್ಥಳಕ್ಕೆ ಹೋಗಿ 15 ಕಿಲೋಮೀಟರ್ ಪರ್ ಅವರ್ ಹೋಗ್ತಾ ಬರ್ಬೇಕಾದ್ರೆ 30 ಕಿಲೋಮೀಟರ್. ಎವರೇಜ್ ಸ್ಪೀಡ್ ಕೇಳಿದರೆ ಫಾರ್ಮುಲಾ ಇದೆ 2xy/x + y. ಏನಿಲ್ಲ, ಟೈಮ್ ಅಂಡ್ ವರ್ಕ್ ಡಿಸ್ಟೆನ್ಸ್ ಫಾರ್ಮುಲಾ, ಟೈಮ್ ಅಂಡ್ ವರ್ಕ್ ಫಾರ್ಮುಲಾ ಇರ್ತಲ್ಲ, a/b/a + y, a + b ಸೇಮ್ ಫಾರ್ಮುಲಾಕ್ಕೆ 2 ಆಡ್ ಮಾಡ್ತೀವಿ ಅಷ್ಟೇ. ಸೇಮ್ 2 ಇಂಟು ಏನ್ ಕೊಟ್ಟಿದ್ರೆ 15 30 15 ಇಂಟು 30 ಡಿವೈಡೆಡ್ ಬೈ 15 30 ಇರೋದು 45. ಈ 45 ಅಂದ್ರೆ ಎರಡು ಕೂಡಿಸಿದೆ. 15 ಒಂದ್ಲೆ 15 ಮೂರ್ಲೆ 3 ಒಂದ್ಲೆ 3 ಹತ್ಲೆ. ಸೊ 2 ಇಂಟು 10 2 ಇಂಟು 10 ಸರ್ ಕಾಣಿಸಿಲ್ಲ ಅನ್ಸುತ್ತೆ. 2 ಇಂಟು 10 20 ಆಯ್ತು. ಅಂದ್ರೆ ಈ ಫಾರ್ಮುಲಾ ಗೊತ್ತಿರುತ್ತೆ. ಎವರೇಜ್ ಸ್ಪೀಡ್ ಅಂತಂದ್ರೆ 2xy/x + y. ಒಂದೊಂದ್ಸತಿ ಗೊತ್ತಾಗಲಿ ನಿಮ್ಗೆ ಎಕ್ಸ್ ಅಂದ್ರೆ ಏನು, y ಅಂತಂದ್ರೆ ಏನು. ಎಕ್ಸ್ ಅಂತಂದ್ರೆ ಒಂದ್ ಸ್ಪೀಡ್, y ಅಂದ್ರೆ ಒಂದ್ ಸ್ಪೀಡ್. ಮತ್ತೆ ಕನ್ಫ್ಯೂಸ್ ಆಗ್ಬೇಡ್ರಿ. ಇದು ಯಾವ ತರ ಯಾವ ಎರಡು ಕೊಟ್ಟಿರ್ತಾರೆ ಸ್ಪೀಡ್,
ಯಾವತ್ತು ಅಂದ್ರೆ ನಡೀತೈತಿ, ಹೋಗುವಾಗ ಬರುವಾಗ ಸಂಬಂಧ ಇಲ್ಲ. ಯಾವ್ದೋ 2 ಸ್ಪೀಡ್ ಕೊಟ್ಟಿರ್ತಲ್ಲ, 2 × XY 2 ಸ್ಪೀಡ್ ಯಾವ್ದಾದ್ರು ತಗೋದು, 2 ಸ್ಪೀಡ್ ಮಾಡೋದು. ಸೇಮ್ ಈ ತರ ಕ್ವಶನ್ ಜಾಸ್ತಿ ಈಗ ಎಕ್ಸಾಮ್ ಕೇಳ್ತಾರೆ. ಇವೆಲ್ಲ ನೀವು ಕರೆಕ್ಟ್ ಕಾನ್ಸೆಪ್ಟ್ ಗೊತ್ತಿರೋ, ಸ್ಪೀಡ್ ಅಂದ್ರೆ ಏನು, ಡಿಸ್ಟೆನ್ಸ್ ಅಂದ್ರೆ ಏನು, ಟೈಮ್ ಅಂದ್ರೆ ಏನು, ಕಿಲೋಮೀಟರ್ ಪರ್ ಅವರ್ ಅಂತಂದ್ರೆ ಏನು, ಪರ್ ಅವರ್ ಯಾಕೆ ಬರೀತೀವಿ ಎಲ್ಲ ಗೊತ್ತಿರೋ. ಇನ್ನೊಂದು ನೋಡ್ರಿ, ಈ ಕಿಲೋಮೀಟರ್ ಪರ್ ಅವರ್ ಇದೆ, ನಾವು ಮೀಟರ್ ಪರ್ ಸೆಕೆಂಡ್ಗೆ 5/18 ಯಾಕೆ ತಗೋತೀವಿ? ಕಿಲೋಮೀಟರ್ ಪರ್ ಅವರ್ ಇದೆ, ಮೀಟರ್ ಪರ್ ಸೆಕೆಂಡ್ 5/18 ಯಾಕೆ ತಗೋತೀವಿ ಅಂತಂದ್ರೆ, 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಆಗುತ್ತೆ? 1000 ಮೀಟರ್ ಆಗ್ತೈತಾ? 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್. ಓಕೆ, 1 ಅವರ್ಗೆ 1 ಅವರ್ ಅಂತಂದ್ರೆ ಎಷ್ಟು ಸೆಕೆಂಡ್? 1 ಅವರ್ಗೆ ಎಷ್ಟು ಸೆಕೆಂಡ್ ಅಂದ್ರೆ 3600 ಸೆಕೆಂಡ್ಸ್ ಆಗ್ತೈತೆ. 1 ಅವರ್ಗೆ ಎಷ್ಟು? ಒಂದು ತಾಸಿಗೆ ಎಷ್ಟು ಸೆಕೆಂಡ್ ಅಪ್ಪ? ಒಂದು ತಾಸಿಗೆ ಎಷ್ಟು? 3600 ಸೆಕೆಂಡ್ಸ್. 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. ನೆಕ್ಸ್ಟ್ 2 5 2 18 5/18 ಕಿಲೋಮೀಟರ್ ಪರ್ ಅವರ್ ಇದು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಂಡು 5/18 ಏನಕ್ಕಂತಂದ್ರೆ, ಅದೇ ಅಕಸ್ಮಾತ್ ನಿಮ್ಗೆ ನೆನ್ಪು ಬರಲಿಲ್ಲ ಅಂತಂದ್ರೆ ಬರ್ಕೋರಿ. ಕಿಲೋಮೀಟರ್ ಪರ್ ಅವರ್ ಮೀಟರ್ ಪರ್ ಸೆಕೆಂಡ್ ಹೆಂಗ್ ಕನ್ವರ್ಟ್ ಮಾಡ್ಬೇಕಂದ್ರೆ, ಕಿಲೋಮೀಟರ್ ಕನ್ವರ್ಟ್ ಮಾಡ್ರಿ. ಮೀಟರ್ ಅಂದ್ರೆ ಎಷ್ಟು ಮೀಟರ್ ಆಗುತ್ತೆ? ಕಿಲೋಮೀಟರ್ ಅಂದ್ರೆ 1000 ಮೀಟರ್. ಅವರ್ ಸೆಕೆಂಡ್ ಕನ್ವರ್ಟ್ ಮಾಡ್ರಿ, 3600 ಸೆಕೆಂಡ್ ಕ್ಯಾನ್ಸಲ್ ಹೊಟ್ರಿ, ಅದೇ ಬರ್ತ 5/18. ಸೇಮ್ ಹಿಂಗೆ ಮೀಟರ್ ಕಿಲೋಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಾದ್ರೆ ಉಲ್ಟಾ ಆಗುತ್ತೆ ಅಷ್ಟೇ. ಈ ಕ್ವಶನ್ RRB ಆಗಿದ್ದು ಟೈಮ್ ಅಂಡ್ ವರ್ಕ್ ಮೇಲೆ. ಆಗ್ಲೇ ಟೈಮ್ ಅಂಡ್ ಡಿಸ್ಟೆನ್ಸ್ ಮೇಲೆ ಒಂದು ಕ್ವಶನ್ ಬಿಡಿಸಿದ್ವಿ, ಟೈಮ್ ಅಂಡ್ ವರ್ಕ್ ಮೇಲೆ ಒಂದು ಕ್ವಶನ್ RRB ಇದೆ. ಈಸಿ ಇದೆ, ಬಟ್ ಒಂದು ಚೂರ್ ಏನೋ ಇದು ಕೊಟ್ಟಿದ್ದಾರೆ. ನಿಮ್ ಟೈಮ್ ಅಂಡ್ ವರ್ಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಟೈಮ್ ಅಂಡ್ ವರ್ಕ್ ಅಂದ್ರೆ ಏನು, ಸಮಯ ಮತ್ತೆ ಕೆಲಸ, ಅದ್ರ ಬಗ್ಗೆ ಗೊತ್ತಿರಬೇಕು. ಯಾವ್ದೋ ಒಂದು ಕೆಲಸ ಮಾಡ್ಬೇಕಾಯ್ತಂದ್ರೆ ಇಷ್ಟು ಸಮಯದಾಗ ಮುಗಿಯತಿ, ಅದೇ ಕೆಲಸ. ನಾವೊಂದೇನೋ ಕೆಲಸ ಮಾಡಾಕತ್ತೀನಿ, ಇಷ್ಟು ಸಮಯದಾಗ ಮುಗಿಸ್ತೀನಿ. ಇನ್ನೊಬ್ಬ ವ್ಯಕ್ತಿ ಬರ್ತಾನ, ಈ ಕೆಲಸ ಮಾಡಕ್ ಇಷ್ಟು ಸಮಯ ತಗೋದಾನ, ಇಬ್ರು ಸೇರಿ ಮಾಡಾಕ, ಇಲ್ಲ 3 ಜನ ಒಂದು, ಇಲ್ಲ 4 ಜನ ಒಂದು, ಇಬ್ರು ಸೇರಿ ಕೆಲಸ ಮಾಡಾಕ ಎಷ್ಟು ಟೈಮ್ ತಗೋತೀವಿ, ಅದೇ ಟೈಮ್ ಅಂಡ್ ವರ್ಕ್ ಕಾನ್ಸೆಪ್ಟ್. ಈ ನೋಡಿ ಕ್ವಶನ್ ಏನಿದೆ, ಎ ಒಂದು ಕೆಲಸದ 1/3 1/3 ಭಾಗವನ್ನು 5 ದಿನಗಳಲ್ಲಿ ಮುಗಿಸುತ್ತಾನೆ. ನಮಗೆ ಡೈರೆಕ್ಟ್ ಆಗಿ ಕೇಳಿದ್ರೆ ಇಷ್ಟು ದಿನ ಎ ಒಂದು ಕೆಲಸ ಇದ್ದಾಗ ಬಿ ಕೆಲಸ 10 ದಿನ ಈ ತರ ಹೇಳಿದ್ರೆ ಮಾಡ್ತಿದ್ವಿ. ಫಾರ್ಮುಲಾ A × B/A + B, ಇಲ್ಲ ಅಂತಂದ್ರೆ 2 LCM ತಗೋ ಮಾಡ್ತೀವಿ. ಹೆಂಗ್ ಕೊಟ್ಟಿದ್ದಾರೆ? ಎ ಒಂದು ಕೆಲಸ 1/3 ಭಾಗವನ್ನು 5 ದಿನ ಮುಗಿಸ್ತಾನೆ. ಎ ಯು 1/3 ಭಾಗದ ಕೆಲಸವನ್ನು 5 ದಿನದಾಗ ಮಾಡ್ತಾನೆ ಅಂತ ಐತೆ. ನೆಕ್ಸ್ಟ್ ಹೆಂಗ್ ಕೊಟ್ಟಿದ್ದಾರೆ? ಬಿ 2/5 2/5 ಭಾಗ ಕೆಲಸ ಎಷ್ಟು ದಿನ ಮಾಡ್ತಾನೆ? 10 ದಿನ ಮಾಡ್ತಾನೆ ಅಂತ ಐತೆ. ಏನು ಕೊಟ್ಟಿಲ್ಲ. 1/3 ಭಾಗ ಅಂದ್ರೆ 1/3 ಕೆಲಸ 5 ದಿನ ಮಾಡ್ತಾನೆ. 2/5 ಭಾಗ ಅಷ್ಟು ಕೆಲಸ 10 ದಿನ ಮಾಡ್ತಾನೆ. ನಮಗೆ ಏನ್ ಬೇಕು? ಎ ಒಂದಿಂದ ಎಷ್ಟು ಮಾಡ್ತಾನೆ ಬೇಕು, ಒಂದಿಂದ ಎಷ್ಟು ಮಾಡ್ತಾನೆ ಅಂತ ಬೇಕು. ಸೊ ಇದು ಈ ಕಡೆ ಹಾಕಿದ್ರೆ ಅಷ್ಟೇ ಬರೋಯ್ತಲ್ಲ. ಕೆಳಗಡೆ 3 ಇದೆ, ಆ ಕಡೆ ಇಂಟು ಮಾಡಿದ್ರೆ ಏನಾಗ್ತೈತಿ? ಎ ಒಂದು ದಿನ ಕೆಲಸ ಸಿಗುತ್ತ. ಈ ಕಡೆ ಹೋದ್ರೆ ಏನಾಗ್ತದೆ? 3 5 15. ಎ ಒಂದು ದಿನ ಕೆಲಸ 15 15 ಮುಗಿಸ್ತಾನೆ. ಎ ಒಂದು ಕೆಲಸ 15 ಮುಗಿಸ್ತಾನೆ, 15 ಮುಗಿಸ್ತಾನೆ. ಬಿ ಯು 2/3 ಅಂತಿಲ್ಲ, 5 ಈ ಕಡೆ ಹಾಕ್ರಿ ಎಷ್ಟಾಗತ್ತ? 5 × 10 50 ಆಯ್ತು. 50 ಇಟ್ಟು ಮೇಲೆ ಇದೆಯಲ್ಲ, ಈ ಕಡೆ ಬಂದ್ರೆ ಡಿವೈಡ್ ಆಗ್ತೈತಿ. ಕೆಳಗಡೆ ಇದ್ದು ಈ ಕಡೆ ಹೋದ್ರೆ ಮೇಲೆ ಆಗೋಗ್ತೈತಿ, ಇಂಟು ಹಾಕೈತಿ. ಮೇಲೆ ಇದೆ, ಸೊ ಕೆಳಗೆ ಬರೈತಿ. 2 ಒಂದೇ 2 25 ದಿನ. ಏನ್ ಕೊಟ್ಟಿದ್ದಾರೆ ಇಲ್ಲಿ? ಇವಾಗ ಸಿಕ್ ನಿಮಗೆ. ಎ ಯು 1/3 ಭಾಗವನ್ನು 5 ದಿನ ಮುಗಿಸ್ತಾನೆ. ಎ ಯು 1/3 ಭಾಗ 5 ದಿನ ಬರ್ಕೋಬೇಕು. ನೆಕ್ಸ್ಟ್ ಬಿ ಯು 2/5 ಭಾಗವನ್ನು 10 ದಿನ ಮುಗಿಸ್ತಾನೆ ಅಂತ ಕೊಟ್ಟಾರ. ಎ ಒಂದ್ ದಿನದ ಕೆಲಸ ಬೇಕಾ ನಮ್ಗೆ? 3 ಆ ಕಡೆ ಕಳಿಸ್ತೀವಿ. ಎ ಒಂದ್ ದಿನ ಕೆಲಸ 15. ಇವಾಗ ನಾವು ಬಿ ಒಂದ್ ದಿನದ ಕೆಲಸ ಬೇಕಾ? ಎ ಒಂದು ಕೆಲಸ ಬೇಕಾ? ಒಂದ್ ಕೆಲಸ ಮಾಡಕ್ ಎಷ್ಟು ದಿನ? ಬಿ ಯು ಒಂದ್ ಕೆಲಸ ಮಾಡಕ್ ಎಷ್ಟು ದಿನ? 5 ಐತಲ್ಲ, ಆ ಕಡೆ ಕಳಿಸ್ರಿ. ಮತ್ತೆ 2 ಆ ಕಡೆ ಕಳಿಸ್ರಿ. ಗೊತ್ತಾಯ್ತು ನಿಮ್ಗೆ. ಬಿ ಒಂದು ಕೆಲಸನ 20 ದಿನ ತಗೋತಾನ ಇದೆ. ನಿಮ್ಗೆ ಏನ್ ಸಿಕ್ತು? ಎ ಮತ್ತು ಬಿ ಸಿಕ್ತು. ಇದನ್ನ 2 ಟೈಪ್ ಮಾಡ್ಬೋದು. ಫಾರ್ಮುಲಾ ಹಾಕಿ. ಫಾರ್ಮುಲಾ ಅಂತಂದ್ರೆ ಏನು? A × B/A + B. ಇಬ್ಬರದು ಕೊಟ್ಟ ಫಾರ್ಮುಲಾ ಹಾಕಿ. LCM ಇಲ್ಲ, ಇಬ್ಬರು ಕೊಟ್ಟಂದ್ರೆ ಈಸಿ ಆಗುತ್ತೆ. ಫಾರ್ಮುಲಾ ಅಂತಂದ್ರು, ಫಾರ್ಮುಲಾ ನೆನಪಿಲ್ಲ ಅಂದ್ರು 2 ನಂಬರ್ ಇರ್ತಾ, ಮೇಲೆ ಇಂಟು ಮಾಡಿ ಕೆಳಗಡೆ ಕೂಡಿಸಿ ಅಷ್ಟೇ. ಮೇಲೆ ಇಂಟು ಮಾಡೋದು, ಕೆಳಗಡೆ ಕೂಡ್ಸೋದು. ಇಂಟು ಮಾಡ್ಬಿಡ್ರಿ, ಕ್ಯಾನ್ಸಲ್ ಆಗ್ತಿರೈತಿ. 15 × 25 / 15 + 25 ಎಷ್ಟಾಗೈತಿ? 40. 15 + 25 40 ಆಯ್ತಾ? ನೆಕ್ಸ್ಟ್ 5 ಮೇಲೆ ಹೋಗ್ತೈತಾ? 5 × 3 = 5 × 8 5 × 3 = 5 8. ಓಕೆ, ಮಲ್ಟಿಪ್ಲೈ ಮಾಡ್ರಿ. ಈಗ ಕ್ಯಾನ್ಸಲ್ ಆಗಲ್ಲ ಮತ್ತೆ. ಓಕೆ, 25 × 3 = 75/8 75/8. ಆಪ್ಷನ್ ಎಲ್ಲ ಫ್ರಾಕ್ಷನ್ಸ್ ಇದೆ. ಫ್ರಾಕ್ಷನ್ಸ್ ಅಲ್ಲಿ ಇಡೋದು, ಪಾಯಿಂಟ್ ಅಲ್ಲಿ ಇಡ್ಬೇಡ್ರಿ. ಆಪ್ಷನ್ ನೋಡ್ರಿ, ಫ್ರಾಕ್ಷನ್ಸ್ ಇಲ್ಲದೆ ಫ್ರಾಕ್ಷನ್ಸ್ ಅಲ್ಲಿ ಇಡ್ರಿ. 8 ಮಧ್ಯೆ 75 ಐತಿ ಇಲ್ಲ. ಸೊ ನಿಯರ್ 8 8 8 ಎಷ್ಟು? 64. 8 9 72. 8 9 ಹೋಗುತ್ತಲ್ಲ. 8 9 ಎಷ್ಟು? 8 1 8 9 72. ಎಷ್ಟು ಉಳಿತು? 3 ಉಳಿತು. ಆ 3 ಬರೀರಿ, ಆ ಕೆಳಗಡೆ ಅದು 8 ಬರುತ್ತೆ ಅಷ್ಟೇ. ಈ ಫ್ರಾಕ್ಷನ್ ಇದು ಕನ್ವರ್ಟ್ ಮಾಡೋದು ಈಸಿ. ಇಲ್ಲಿ ನೋಡ್ರಿ, 75/8 ಇದೆ.
ಎಂಟೊಂಬತ್ಲೆ 72, ಎಂಟೊಂಬತ್ಲೆ 72, 8 ಒಟ್ಟು ದೂರ ಇದೆ, ಎಂಟೊಂಬತ್ಲೆ 72. ಸೊ ಎಷ್ಟು ಉಳಿತು? 3 ಉಳಿತು. ಆ 3 ಬರೆಯೋದು, ಆ ಕೆಳಗಡೆ ಇಲ್ಲೇನಿರುತ್ತೆ 8, ಅದೇ ಬರೋದು. 9 3/8, 9 3/8 ದಿನ. ಆಪ್ಷನ್ ಬಿ 9 3/8 ದಿನ. ಟೈಮ್ ಅಂಡ್ ವರ್ಕ್ ಅಲ್ಲಿ ಈ ತರ ಟೈಪ್ ಕ್ವಶನ್ಸ್ ಇದೆ ಅಂತಂದ್ರೆ ಈಸಿಯಾಗಿ ಮಾಡ್ತೀವಿ. ಅದೇ ಇದ್ರಲ್ಲಿ ಜಾಸ್ತಿ ಕಷ್ಟ ಅಂತಂದ್ರೆ 4 ದಿನ ನಂತರ ಬಂದು ಜಾಯ್ನ್ ಆದ, 4 ದಿನ ಕೆಲಸ ಮಾಡಿ ಬಿಟ್ಟು ಹೋದ, ಇನ್ನೊಬ್ಬ ಸಿ ಬಂದು ಜಾಯ್ನ್ ಆಗ, ಅದು ಅಷ್ಟೇ ಕಷ್ಟ ಆಗುತ್ತೆ. ಅದು LCM ಮೆಥಡ್ ಮಾಡಿ ಆ ತರ ಏನ್ರಿ ಇತ್ತಂದ್ರೆ ಅದು ನಾನು ನೆಕ್ಸ್ಟ್ ಕ್ಲಾಸ್ ಟಾಪಿಕ್ ವೈಸ್ ಹೇಳ್ಬೇಕಾದ್ರೆ ಹೇಳ್ತೀನಿ. ಇವತ್ತಿನ ಕ್ಲಾಸ್ ಇಷ್ಟೆಲ್ಲ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಯಾವ ಕ್ಲಾಸ್ ಟಾಪಿಕ್ ವೈಸ್ ಬೇಕು, ನೆಕ್ಸ್ಟ್ ಟಾಪಿಕ್ ವೈಸ್ ಕ್ಲಾಸ್ ಮಾಡ್ತೀನಿ. ನಿಮ್ಗೆ ಯಾವ ಕ್ಲಾಸ್ ಬೇಕು ಅದನ್ನ ಕಮೆಂಟ್ ಮಾಡಿ. ಜಾಸ್ತಿ ಕಮೆಂಟ್ ಅದು ಬಂತೆ ಆ ಟಾಪಿಕ್ ಮಾಡ್ತೀನಿ. ನಿಮ್ಗೆ ಟೈಮ್ ಅಂಡ್ ವರ್ಕ್ ಬೇಕಾಗಿತ್ತಂದ್ರೆ, ಇಲ್ಲ ರೈಲ್ವೆ ಪ್ರಾಬ್ಲಮ್ ಬೇಕಾಗಿದ್ರೆ, ರೇಷನ್ ಪ್ರಪೋರ್ಷನ್ಸ್ ಬೇಕಾಗಿದ್ರೆ, ಇಲ್ಲ SIC ಬೇಕಾಗಿದ್ರೆ ಯಾವ ಟಾಪಿಕ್ ಬೇಕಾದ್ರೆ ಕಮೆಂಟ್ ಮಾಡಿ. ಇಲ್ಲ ಅಂತಂದ್ರೆ ಕ್ವಶನ್ ಪೇಪರ್ ಕ್ವಶನ್ಸ್ ಇಂದ ಸಾಲ್ವ್ ಮಾಡೋಣ. ಯಾವ ತರ ಸಾಲ್ವ್ ಮಾಡೋಣ, ಇನ್ನು ಈಸಿಯಲ್ಲಿ ಹೋಗೋಣ. ಟಾಪಿಕ್ ಅಂತಂದ್ರೆ ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ. ಯಾವ್ದಾದ್ರು ಟಾಪಿಕ್ ತಗೊಂಡ್ರೆ ಆ ಟಾಪಿಕ್ ಇಂದ ಬೇಸಿಕ್ ಇಂದ ಹಿಡ್ಕೊಂಡು ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿ ಹೋಗೋಣ. SSC CGL ಕ್ವಶನ್ಸ್ ವರೆಗೂ ಅಲ್ಲಿವರೆಗೂ ಬಿಡಿಸಿರಾಯ್ತು. ಇವಾಗ ಇಷ್ಟು ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ಸ್ ಹಾಕಿ. ಏನಾದ್ರು ಅರ್ಥ ಆಗಿಲ್ಲ ಆ ತರ ಏನಾದ್ರೆ ಕಮೆಂಟ್ಸ್ ಹಾಕಿ. ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.